ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್. ಆಷಾಢ ಶುಕ್ರವಾರದ 4ನೇ ಕೊನೆ ಆಷಾಢ ಶುಕ್ರವಾರದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ ಅಂತ ಹೇಳ್ತಾ ಬೆಳಗ್ಗೆ 8:35 8:40 ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಸುಸ್ತಾಗೋಯ್ತು, ಮೆಟ್ಲತ್ಕೊಂಡು ಓಡಿ ಬಂದೆ. ಕ್ರೇಪ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೀನಿ. ಡಾರ್ಕ್ ನವಿ ಬ್ಲೂಗೆ ರಾಮ ಗ್ರೀನ್ ಕಾಂಬಿನೇಷನಲ್ಲಿರುವಂಥ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು. ತೊಗೊಂಡು ಸುಮಾರು ವರ್ಷ ಆಯಿತು. ಆ್ಯಕ್ಚುಲಿ ನಾನು ಇದನ್ನು ಒಂದೇ ಸಲ ವೇರ್ ಮಾಡಿರೋದು. ಐ ಥಿಂಕ್ ನಾನು ಇದನ್ನು ವೇರ್ ಮಾಡಿರೋ ನೆನಪೇ ಇಲ್ಲ. ಸೊ ದೇವಸ್ಥಾನ ಎಲ್ಲ ಆಯಿತು. ಆ್ಯಕ್ಚುಲಿ ನಿನ್ನೆಯಿಂದ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ನೆನ್ನೆ ಗುರುವಾರದಿಂದ ಬ್ಯುಸಿ, ನಿಮಗೆ ಗೊತ್ತು, ಗುರುವಾರ ಎಲ್ಲ ವಾರ ಪೂಜೆ, ಮನೆ ಕೆಲಸ, ಮಕ್ಕಳು, ಟೆನ್ಷನ್, ಸ್ಕೂಲ್, ಟೆಸ್ಟಸ್, ಕಸ ಬೇಗ ಬರ್ತಾಯಿದೆ. ಸೊ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಹ್ಯಾಡ್ ಆನ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ನೋಡ್ಕೊಂಬನ್ನಿ, ವ್ಯೂಸ್ ಕೊಡಿ. ಕಸ ಕೊಟ್ಟು ಬರ್ತೀನಿ. ಕಸ ಕೊಟ್ಟಿರಲಿಲ್ಲ, ಇವಾಗ ಕಸ ಬರ್ತಾಯಿದೆ. ಸೊ ಕಸ ಕೊಟ್ಟು ಸಿಗ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ತಿಂಡಿ ತಿಂದು ಕೂತ್ಕೊಂಡವಳು ಇಷ್ಟೊತ್ತಾಯಿತು ಎಲ್ಲ ತೋರಣ ಮಾಡಿ ಮುಗ್ಸೋಕ್ಕೆ. ಮೇನ್ ಡೋರ್ಗೆ, ದೇವ್ರ ಮನೆಗೆ ತೋರಣನ ನೀರು ಚುಮ್ಕಿಸಿ ಗಂಜಲ, ಸ್ವಲ್ಪ ತಿಳಿ ಗಂಜಲ, ಅದನ್ನು ಪ್ರೋಕ್ಷಣೆ ಮಾಡಿ ಹಾಕಿಬಿಟ್ಟೆ. ಇವಾಗ ಸ್ವಲ್ಪ ಸ್ಯಾರಿಗಳು ತಂದಿದ್ದೆ ಅಲ್ವಾ, ಬ್ಲೌಸ್ ಕಟ್ ಮಾಡಿ ಕುಚ್ಚಾಕ್ಸಿ ವರ್ಕ್ ಮಾಡೋಕ್ಕೆ ಕೊಟ್ಟು ಬರೋಣ ಬನ್ನಿ. ನನಗೆ ರೆಗ್ಯುಲರಾಗಿ ವರ್ಕ್ ಮಾಡೋರು ಇಲ್ವಂತೆ, ಟ್ರಿಪ್ ಹೋಗಿದ್ದಾರಂತೆ, 1 ವಾರ ಆಗುತ್ತಂತೆ ಬರೋದು. ಸೊ ನೋಡೋಣ. ಒಬ್ಬರು ಕಾಲ್ ಮಾಡಿದ್ದೆ, ಅವರೇ ನಂಬರ್ ಕಳಿಸಿದ್ರು. ಅವ್ರು ಸಿಗ್ತಾರಾ ಏನು ನೋಡ್ಕೊಂಬರೋಣ. ಸಿಕ್ಕಿದ್ರೆ ಅವ್ರಿಗೇ ಕೊಟ್ಬಿಟ್ಟು ಬರೋಣ. ಓಕೆನಾ? ಬನ್ನಿ. 5 ಸ್ಯಾರಿ ತೊಗೊಂಡಿದ್ದೀನಿ, ಹೋಗೋಣ ಬನ್ನಿ. ಸುಮಾರು ಜನದ ಒಂದು ಕಾಮನ್ ಕ್ವಶನ್ ಅಥವಾ ಕಾಮನ್ ಕಾಮೆಂಟ್ ಅಥವಾ ಕಾಮನ್ ಡೌಟ್ ಏನಪ್ಪ ಅಂತಂದರೆ, ಸಿಸ್ ನೀವು ಪೀರಿಯಡ್ ಆಗಲ್ವಾ? ನೀವು ಯಾಕೆ ಹಿಂಗೆ ಅನ್ಕೋತಿರೋ ನಂಗೆ ಗೊತ್ತಿಲ್ಲ. ನಾನು ಸೋಮವಾರ, ಗುರುವಾರ, ದೇವ್ರದ್ದು ಶುಕ್ರವಾರ ದೇವ್ರದ್ದು ವಿಡಿಯೋಗಳು ಹಾಕೋದ್ರಿಂದ ನೀವು ಆ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಸ್, ಆಫ್ಕೋರ್ಸ್ 100% ನಾನು ಪೀರಿಯಡ್ಸ್ ಆಗ್ತೀನಿ. ತುಂಬ ಎಲ್ಲ ಮುಂಚೆ ಎಲ್ಲ 1 ವೀಕ್ 6 ಡೇಸ್ 5 ಡೇಸ್ ಎಲ್ಲ ಬ್ಲೀಡ್ ಆಗ್ತಿತ್ತು. ಬಟ್ ಇವಾಗ 3 ಡೇಸ್ಗೆಲ್ಲ ಸ್ಟಾಪ್ ಆಗುತ್ತೆ. ನಾನು ಈ ಮಂತ್ ಮಂಡೇ ಪೀರಿಯಡ್ ಆಗಿದೆ, ಮಂಡೇ ನೈಟ್ ಪೀರಿಯಡ್ ಆಗಿದೆ. ಮಂಗಳವಾರ ಮಂಡೇ ನೈಟಿಂದ ಮಧ್ಯಾಹ್ನ ಸಂಜೆಯಿಂದ ಮಂಗಳವಾರ ಬುಧವಾರ ತನಕ ನನಗೆ ಪೀರಿಯಡ್ ಕ್ಲೋಸ್ ಆಯಿತು. ಗುರುವಾರ ಆ್ಯಸ್ ಯೂಶ್ವಲ್ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸಿ ಪೀರಿಯಡ್ಸ್ ಎಲ್ಲ ಸ್ಟಾಪ್ ಆದಮೇಲೆ ನಾನು ಮನೇಲಿ ವಾರ ಪೂಜೆ ಮಾಡೋಂಥದ್ದು. ಯಾಕಂದರೆ ನಮ್ಮ ಮನೇಲಿ ಸತೀಶ್ ಅಂತೂ ಆ ಥರ ಕೆಲಸಕ್ಕೆಲ್ಲ ಕೈ ಹಾಕೋದೇ ಇಲ್ಲ. ಅವ್ರು ಮಾಡೋದು ಇಲ್ಲ, ನಾನು ಬಿಡೋದು ಇಲ್ಲ ಅವ್ರಿಗೆ. ಸೊ ನೀವು ಯಾಕೆ ಹಿಂಗೆ ಈಗ ಒಂದಿನ ನಾನು ಪ್ರತಿದಿನ ದೇವ್ರ ವಿಡಿಯೋ ಹಾಕ್ತಾಯಿದ್ದೀನಿ ಅಂದಾಗ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂದಾಗ ಅರ್ಥ ಮಾಡ್ಕೊಳ್ಳಿ. ಒಂದು ವೀಕ್ ಗ್ಯಾಪ್ ಇರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ನೀವು ನೋಡೋದಕ್ಕೂ. 1 ವೀಕ್ ಗ್ಯಾಪ್ ಇರುತ್ತೆ. ನಾನು ಎಡಿಟ್ ಮಾಡಿ ಡೇ ಬೈ ಡೇ ವಿಡಿಯೋ ಹಾಕೋದ್ರಿಂದ ನಿಮ್ಗದು ಕ್ಲಾರಿಫೈ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತ ನಾನು ತಿಳ್ಕೊತೀನಿ. ದಯವಿಟ್ಟು ಅಪಾರ್ಥ ಮಾಡ್ಕೊಬೇಡಿ. ನಾನು ಪೀರಿಯಡ್ಸ್ ಆಗ್ತೀನಿ. ಸೊ ನಾನು ಪೀರಿಯಡ್ ಆದಾಗಲೂ ಕೂಡ ವ್ಲಾಗ್ ಮಾಡಿದ್ದೀನಿ. ಹಣೆಗೆ ಕುಂಕುಮ ಹಚ್ಕೋತೀರಾ ಯಾವಾಗಲೂ ಅಂದರೆ, ನಾನು ಇಟ್ಟಿರ್ತೀನಿ ಈಚೆ ಕಡೆ ಒಂದು ಸೈಡ್ ಕುಂಕುಮ ಇಟ್ಟಿರ್ತೀನಿ. ನನಗೆ ಕಣೆ ಕುಂಕುಮ ಇರಬೇಕು. ನಮ್ದು ಕೋಟಿ ಆಯ್ತದೆ. ಹುಚ್ಚಾಗೆ ಜೈ. ಎಲ್ಲೋಗಿದ್ರಿ ನೆನ್ನೆ ಮೊನ್ನೆಯಿಂದ ನಿದ್ದೆ? ಈ ದಿಕ್ಕಿಗೆ ಬಂದಿಲ್ಲ ಅವರು. ಏನು ಅನ್ಕೊಂಡಿದ್ಯಾ ನಂದಿ? ಕೋಟಿ ಕಣೋ, ಕೋರ್ಟ್ ಕೇಸ. ಅನ್ಬೇಡ, ಸುಮ್ಮನಿರೋ. ಅವ್ರಿಗೂ ಸ್ವಂತ ಮನೆ ಐತೆ, RTC ಐತೆ, ತಂತವ್ರು ಸುಡ್ತಾರೆ. ನಿಮ್ಮ ಫ್ರೆಂಡ್ ಬಂದಿದ್ರು ನಿನ್ನೆ, ಅಪ್ಪಾಜಿ GLN ಅಂಕಲ್ ಕೇಳ್ತಿದ್ರು ನಿಮ್ಮನ್ನ. ಕಣೆನೂರು ತಾಲೂಕು, ಉಳ್ಳಳ್ಳಿ ಹೋಬಳಿ. ಎಲ್ಲಿ ಅವರು? ಲೇಬರ್ ಕೆಲಸ, ಬಾಡಿಗೆ ಮನೆ ವಾಸ. ಎಲ್ಲಿದ್ರಿ ಇಷ್ಟು ದಿನ? ಹುಚ್ಚ ಬಾಯ್ ಬಿಡು. ಹೋಗ್ಲಾ ನಾನು? ಬಾಯ್. ನೀನು ಮಾತಾಡಲ್ಲ ಅಂದರೆ ನಾನು ಹೋಯ್ತೀನಿ. ಈಗ ಮಾತಾಡಲ್ವಾ? ಅಯ್ಯೋ ದೇವ್ರೆ, ಇದ್ಯಾಕೆ ಹುಚ್ಚ?
ಸೊ ಹೀಗೆ ಬ್ಲೌಸ್ ಎಲ್ಲ ಸ್ಯಾರೀಸ್ ಎಲ್ಲ ವರ್ಕ್ಗೆ ಕುಚ್ಚಿಗೆ ಕೊಟ್ಟು ಗೋಡನ್ಗೆ ಬಂದು ಗುರುಮಲ್ಲಪ್ಪನ ಸ್ವಲ್ಪ ಹೊತ್ತು ರೇಗಿಸಿ ಸತೀಶ್ ಪಪ್ಪಾಯ ತಗೋಬಾ ಇಲ್ಲಿ ಕಟ್ ಮಾಡು ತಿನ್ನೋಣ ಅಂತ ಹೇಳ್ತಾಯಿದ್ರು. ಅವ್ರಿಗೂ ಕೂಡ ಪಪ್ಪಾಯ ಕೊಟ್ಟು ಗೋಡನಲ್ಲಿ ಕೆಲಸ ಇತ್ತು, ಮಸಾಲೆ ವಡೆ ಪ್ರತಿಯೊಂದು ಎಲ್ಲ ಮಾಡ್ತಾಯಿದ್ರು. ಅವ್ರ ಜೊತೆ ಸ್ವಲ್ಪ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಮಾತಾಡಿಕೊಂಡು ಕೂತಿದ್ದು ಮನೆಗೆ ಹೋದೆ. ಸತೀಶು ಮಾರ್ಕೆಟ್ಗೆ ಹೋಗಿದ್ರು, ನಾನು ಸ್ಯಾರಿ ಅಂಗಡಿಗೆ ಹೋಗಿದ್ನಲ್ಲ ಆವಾಗ ಹೂವು ಹಣ್ಣು ಏನೇನು ಬೇಕು ಪೂಜೆಗೆ ನಾಳೆಗೆ ನಿಂಬೆಹಣ್ಣು ಹಾರ ಮಾಡೋಕ್ಕೆ ಪ್ರತಿಯೊಂದು ತೊಗೊಂಬಂದಿದ್ರು. ಸೊ ಈಗ ಅವರಂತೂ ಈ ಸಲ ಯಾರು ಹೆಲ್ಪಿಗೆ ಬರಲ್ಲ ಅಂತ ಗೊತ್ತಾಯಿತು. ಬಿಕಾಸ್ ಆಫ್ ಅವ್ರಿಗೂ ತುಂಬ ವರ್ಕ್ ಪ್ರೆಷರ್ ಇದೆ. ಚಾಮುಂಡೇಶ್ವರಿ ಹುಟ್ಟಿದಬ್ಬದ ಪ್ರಯುಕ್ತ ಕೆಲಸ ಇದೆ. ಹಾಗಾಗಿ ಅವರು ಸಂಜೆ ಬಾತ್ ಅದೆಲ್ಲ ಕೊಡಬೇಕು, ವೆಜ್ ಪಲಾವ್ ಬಾತ್ ಅದೆಲ್ಲ ಅವ್ರ ಕೆಲಸ ಅವ್ರು ಮಾಡಲಿ ಅಂತ ಹೇಳಿ ಒಬ್ಬಳೇ ಕೂತ್ಕೊಂಡು ಫೋನುಗೀನು ನೋಡಿಕೊಂಡು ಕೆಲಸ ಮಾಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮೇಲೆ ಬಂದೆ. ನಾಳೆ ಪೂಜೆಗೆ ಏನೇನು ಬೇಕು ಪ್ರತಿಯೊಂದು ಎಲ್ಲ ಇವತ್ತು ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಅರ್ಲಿ ಮಾರ್ನಿಂಗ್ 4:15ಗೆ ಪೂಜೆ ಮಾಡೋಕ್ಕಾಗೋದು. ಸೊ ನಂದು ಪೀರಿಯಡ್ಸ್ ಎಲ್ಲ ಮುಗಿದಿದೆ. ನಾನು ಕರೆಕ್ಟಾಗಿ ಮಂತ್ ಬೈ ಮಂತ್ ಪೀರಿಯಡ್ ಹಾಕ್ತೀನಿ ನೋಡಿ. ಹೂವು ಅದರದ್ದೆಲ್ಲ ತಂದ್ಕೊಟ್ಟಿದ್ದಾರೆ. ಮಾವಿನ ಸೊಪ್ಪು ತೋರಣ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೆ, ನೀವು ನೋಡಿದ್ರಿ. ಈಗ ಹೂವು ಪೋಣಿಸ್ಕೊತಾ ಇದ್ದೀನಿ. ಒಬ್ಬಳೇ ಗಾಯ್ಸ್ ಎಲ್ಲ ಹೂವು ತೋರಣ ಹಾರ ಎಲ್ಲನೂ ಒಬ್ಬಳೇ ಮಾಡಿದ್ದೀನಿ. ಯಾಕಂದರೆ ಸಲ ಸತೀಶು ಯಾರಾದರೂ ಹುಡುಗರು ಹೆಲ್ಪ್ ಮಾಡಿರೋರು ಬಂದು ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಕೋತಾ ಇದ್ದೀನಿ. ಈ ಸಲ ನೋಡಿ ಪ್ರತಿಯೊಂದು ಮಿಕ್ಸ್ ತರ್ತಿದ್ರು. ಲಾಸ್ಟ್ ಟೈಮ್ ಎಲ್ಲ ಬರೀ ಎಲ್ಲೋ ತಂದರು, ಅದ್ರ ಲಾಸ್ಟ್ ಟೈಮ್ ಬರೀ ಎಲ್ಲೋ ತಂದರು. ಈ ಸಲ ಬರೀ ಆರೆಂಜ್ ಹೊತ್ಕೊಂಡ್ಬಂದಿದ್ದಾರೆ. ಸಾಕಾಯ್ತು, ಸೊಂಟ ನೋವು ಬಂತು. ಏನೂ ಮಾಡೋಕ್ಕಾಗಲ್ಲ. ದೇವ್ರ ಕೆಲಸ ಅಂತ ಬಂದಾಗ ಎನರ್ಜಿ ತಾನೇ ಬಂದ್ಬಿಡುತ್ತೆ. ಒಬ್ಬಳೇ ಏನೂ ತಿಂದೂ ಇಲ್ಲ, ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಕೂತ್ಕೊಂಡು, ಟೇಬಲ್ ಹಾಕ್ಕೊಂಡು ಫೋನ್ ನೋಡಿಕೊಂಡು ಸಾಂಗ್ ಕೇಳಿಕೊಂಡು ನಿದ್ರೆ ಬರ್ತಾಯಿದೆ. ಬಟ್ ಮಕ್ಕಳಿಗೆ ನಾಳೆ ನನ್ನ ಮಗನಿಗೆ ಕಂಪ್ಯೂಟರ್, ನನ್ನ ಮಗಳಿಗೆ ಕಂಪ್ಯೂಟರ್ ಮತ್ತು ಸಾಂಸ್ಕ್ರಿಟ್, ಅದು 40 ಮಾರ್ಕ್ಸ್ಗೆ. ಅವ್ರು ಬರೋಷ್ಟರಲ್ಲಿ ಈ ಕೆಲಸ ಮುಗಿಸಿ ನನಗೆಲ್ಲ ಕೆಲಸ ಮುಗಿಸಿ ಐರನ್ ಮಾಡಿ ಎಲ್ಲ ಮಾಡಿ ರೆಡಿಯಾಗಿ ಕೂತಿರ್ಬೇಕು ಅವ್ರಿಗೋಸ್ಕರ. ಯಾಕಂದರೆ ಓದಿಸ್ಬೇಕು ಬರೆಸ್ಬೇಕು. ಇಲ್ಲ ಅಂದರೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆದರೆ ಅವರಂತೂ ಜಪ್ಪಯ್ಯ ಅಂದರೂ ಬುಕ್ಕು ಮುಟ್ಟಲ್ಲ, ಏನೂ ಇಲ್ಲ. ಗೊತ್ತು ಮಮ್ಮಿ, ನಂಗೆ ಗೊತ್ತು ಮಮ್ಮಿ, ನಾನೆಲ್ಲ ಮಾಡಿದ್ದೀನಿ ಮಮ್ಮಿ ಅಂತ ಆರ್ಗ್ಯೂ ಮಾಡ್ತಾರೆ. ಕಣ್ಣೆಲ್ಲ ಒಳಗೊಟ್ಟೋಗಿದೆ ಗೈಸ್. ನಿದ್ದೆ ಮಾಡ್ದೇನೆ ನೋಡಿ. ಬಟ್ಲು ಒಂದು ಅಕ್ಕಿ ಹಾಕ್ಬೋದು, ಒಂದು ಸೇರು ಅಕ್ಕಿ ಹಂಗಾಗ್ಬಿಟ್ಟಿದೆ ನನ್ನ ಕಣ್ಣು. ಸೊ ಇದೆಲ್ಲ ಇವಾಗ ಎತ್ತಿಕ್ಬಿಟ್ಟು ಅದಾದ್ರ ಪ್ಲೇಸ್ಗೆ ಹಾಕ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನನ್ನ ಕೆಲಸ ಮುಗಿಸು ನಾನು ಫ್ರೀ ಆಗೋ ಅಷ್ಟರಲ್ಲಿ ಇವರಿಬ್ಬರು ಸ್ಕೂಲಿಂದ ಬಂದರು. ಸೊ 6:30 ಟೈಮು. ಇವರಿಗೂ ಓದ್ಸೋಕ್ಕೆ ಅಂತ ಹಿಡ್ಕೊಂಡು ಕೂತ್ಕೊಂಡೆ. ಬಿಕಾಸ್ ಇವ್ರ ಜಗಳ, ಇವ್ರ ಆರ್ಗ್ಯುಮೆಂಟು, ಇವ್ರ ಕಂಪ್ಲೇಂಟ್ ಬಾಕ್ಸು ಕೇಳಿ ನನಗೆ ತಲೆ ಚಿಟ್ಟು ಹಿಡಿಯುತ್ತೆ. ಏನು ಮಾಡೋದು ಗೈಸ್, ಯಾವಾಗ ಇವರು ಬುದ್ಧಿ ಕಲಿತಾರೆ, ಯಾವಾಗ ಕಚ್ಚಾಡೋದು ನಿಲ್ಲಿಸ್ತಾರೆ ಅಂತ ಅನಿಸುತ್ತೆ. ಇವಳು ಅವನ ಮೇಲೆ ಕಂಪ್ಲೇಂಟ್ ಹೇಳೋದು, ಅವಳು ಇವನ ಮೇಲೆ ಕಂಪ್ಲೇಂಟ್ ಹೇಳೋದು, ಎಷ್ಟು ಆರ್ಗ್ಯೂ ಮಾಡ್ತಾಳೆ ನೋಡಿ. ಸೋಲೋದೇ ಇಲ್ಲ. ಕೊನೆ ಲಾಸ್ಟ್ಗೆ ಕಣ್ಣೆಲ್ಲ ನೀರು ತುಂಬಿಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರೋ ಹೊಡೆದ್ರೇನೋ ಮಾಡಿದ್ರೇನೋ ಅನ್ನೋ ಥರ. ಸಾಂಸ್ಕ್ರಿಟ್ ಮತ್ತು ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಬರೆಸ್ತಾ ಇದ್ದೆ. ಅಷ್ಟರಲ್ಲಿ ಎದಪ್ಪ ಬಂದ. ತಿನ್ನಿಸ್ಕಪ್ಪ ಮೇಲತ್ತು. ಉಫ್ ಮಾಡ್ತೀನಿ ಸರಿ, ತಿನ್ನಿಸ್ಕೊ. ಅವ್ನು ತಿನ್ನಲ್ಲ, ತಿನ್ಸೋ ನೀನು. ಒಂಚೂರು ಬಾಯಿಗೆ ಹಾಕೋ, ತಿನ್ಸೋ ನೀನೆ. ಉಫ್ ಮಾಡಿ ತಿನ್ಸೋ. ಇಸ್ಕೋ ಅದೇನು ಅಲ್ಲಿ ಮಾಮ ಕರೀತಾ ನೋಡಿ, ಇಸ್ಕೋ. ಏಯ್ ಕಳ್ಳ, ಪಲ್ಟಿ ಹೊಡೆದು ಹೇಳ್ಕೊಟ್ಟಿದ್ದೀನಿ. ಹೊಡಿತಾನೆ. ಹೊಡಿಯೋದು ಪಲ್ಟಿನ ಪಲ್ಟಿ ಹೊಡೆ. ಹೊಡೆ. ನೀನು ಮುಗ್ಸಾಯ್ತಾ? ಹೊಡೆ. ದಿನ ನೆಲ ದಿನ ನಾಳೆ ಪಲ್ಟಿ ಹೊಡಿ ಬಾ ಹೇಳ್ಕೊಟ್ನ. ಬೇಡ 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 ಬೇಡ, ಅಲ್ಲೋಗು ಮಾಮ ಹತ್ರ ಹೋಗು, ಮಾಮ ಹತ್ರ ಹೋಗು ನೀನು. ಡಿಸ್ಪ್ಲೇ ಡೇಟಾ ಅವ್ರು ತಿನ್ಸೋಷ್ಟರಲ್ಲಿ ಅವ್ನು ನೋಡಿ ಸಾಕಾಗ ಅವನೇ ಎತ್ಕ ತಿನ್ಬಿಡ್ತಾನೆ. ಇಸ್ಕೊ ತಿನ್ನು, ಇಸ್ಕೊ ಇಸ್ಕೊ ಇಸ್ಕೊ. ಜಾಣ ಚೆನ್ನಾಯ್ತಾ? ಸೂಪರ್ ಸೂಪರ್ ಹೇಳು. ಅಗಿತಾನೆ ಚೆನ್ನಾಗಿ ತಿಂತಾನೆ. ಅವ್ರ ಅಮ್ಮ ಅಂತ ಇದ್ರು, ನಿಮ್ಮ ಮನೆಗೆ ಬಂದ್ಮೇಲೆ ಫುಲ್ ತಿನ್ನೋದು ಕಲ್ತ ಅವ್ನು ತಿಂಡಿಗೆ ಪೋತಾಗವನೆ ಅಂತ. ಕೇಕು ಅಂತಾನಂತ ಅವ್ರ ಅಪ್ಪನಿಗೆ, ಚಾಕಿ ಅಂತಾನಂತೆ, ಪಕ್ಕು ಅಂತಾನಂತೆ ಪರ್ಕುಗೆ. ಪರ್ಕು ಅಲ್ಲ ಲಾಲಿಪಪ್ಪು. ನಾನು ಹೇಳ್ಕೊಟ್ಟಿದ್ದೆ ಅನ್ನಕ್ಕೆ. ಬೆಳಗ್ಗೆ ತಿನ್ಲ ಕೋಡ್ಬೇಳೆ, ನಾನೇ ಕೊಟ್ಟಿದ್ದೆ ಬೆಳಗ್ಗೆ ಅಲ್ವಾ?
ಕೋಬಳೆ ತಿಂದಲ್ಲ ಮಗನೆ, ಕೋಡ್ಬಳೆ ಕೊಡು. ಕೊಡಬೇಡ ಖಾಲಿ ಅಲ್ಲ ಐತೆ ಕೊಡೋ ತಿಂತಾನೆ. ಬರಿ ಬರಿ. ಪೋಲಿ ಏ ಪೋಲಿ ಇದು ಪೋಲಿ ಪೋಲಿ ಹಿಂಗೆ ಬೆಳಗ್ಗೆ 5 ಗಂಟೆಗೆ ಯಾರು ತಕ ಕೂತಿರ್ತಾರೆ ಅಂಗಡಿಗಳ ಬಾಳೆಹಣ್ಣು ವಿಳ್ಯದಲ್ಲಿ. ಇದು ಹೀಗೆ ಎದ್ರ ಜೊತೆ ಆಟ ಆಡಿ ಮಾತಾಡಿಕೊಂಡು ಮಲ್ಕೊಂಡಾಗ ಟೈಮ್ 10:30 ಅನ್ಕೋತೀನಿ. ಸೊ ಮತ್ತೆ ನಾನು 1:30ಗೆ ಎಚ್ಚರಿಕೆ ಆಗಿಬಿಡ್ತು. ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ. 2 ಬಾಗಿಲಿಗೂ 2 ರಂಗೋಲೆ ಹಾಕಿ ಮಳೆ ಸೊನೆ ಹನಿತಾ ಇತ್ತು. ಜೋರು ಮಳೆ ಬಂದ್ಬಿಡ್ತೇನೋ ಅಂತ ಭಯ ಆಗ್ತಿತ್ತು. ಸೊ ಇವತ್ತಂತೂ ನನಗೆ ನನ್ನ ಲೈಫ್ನಲ್ಲಿ ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿರಲಿಲ್ಲ. ಅದು ಈ ಬೆಳಗಿನ ಜಾವ ಸುಮಾರು ಜನ ಹೇಳ್ತಿದ್ರಿ, ಅಷ್ಟು ಬೇಗ ಎದ್ದೋಗಿ ರಂಗೋಲಿ ಹಾಕ್ತಿರಲ್ಲ, ನಿಮಗೇನು ಭಯ ಆಗಲ್ವಾ, ನಿಮಗೇನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲ್ವಾ ಅಂತ ಅಂದ್ಬಿಟ್ಟು. ಸೊ ನಮ್ಮನೆ ಹತ್ರ ಎಸ್ಪೆಷಲಿ ಈ ರೀತಿ ಯಾವತ್ತೂ ಆಗಿರಲಿಲ್ಲ ನನಗೆ. ನನಗಂತೂ ನನ್ನ ಲೈಫಲ್ಲೇ ಇದು ಮರೆಯಲಾಗದಂಥ ಒಂದು ಕಹಿ ಘಟನೆ ಅಂತ ಹೇಳ್ಬೋದು. ಲಿಟ್ರಲಿ ತುಂಬಾ ಭಯಪಟ್ಟೆ. ಯಾಕೆ ಏನಾಯಿತು ಅಂತ ವಿಡಿಯೋ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಅರೌಂಡ್ ಕರೆಕ್ಟಾಗಿ 4:15 ಅರ್ಲಿ ಮಾರ್ನಿಂಗ್ ಇದು ಏನಂತಾರೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ. ಅದರಲ್ಲಿ ನಾನು ಮನೇಲಿ ಮಹಾಮಂಗಳಾರತಿ ಮಾಡಿದೆ. ಇವತ್ತು ತಾಯಿಗೆ ಮರೂನ್ ಕಾಂಬಿನೇಷನಲ್ಲಿ ನಾನು ಸ್ಯಾರಿ ಅಂದರೆ ಬ್ಲೌಸ್ ಪೀಸ್ನ ವೇರ್ ಮಾಡಿ ದೇವರು ಗುಡಿಸಿ ಎಲ್ಲ ಥರ ಹಣ್ಣು ಕಾಯಿ ಎಲ್ಲ ಇಟ್ಟು ಮಂಗಳಾರತಿ ಮಾಡಿ ದೇವ್ರ ಮನೆ ರಂಗೋಲೆ ಹೇಗಿದೆ ನನಗೆ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ. ಆಮೇಲೆ ಮುಂದೆ ಬಾಗಿಲಿಗೆ ಹಾಕಿದ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಸತೀಶ್ಗೆ ಇವತ್ತು ಫುಲ್ ಆರ್ಡ್ರ್ ಇತ್ತು, ಕೆಲಸ ಇತ್ತು. ಸೊ ಆಫೀಸ್ ರೂಮ್ ನೀನೇ ಪೂಜೆ ಮಾಡು, ನಾನು ಸ್ನಾನ ಮಾಡಿ ಹೋಗಿ ಪ್ರಸಾದ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಆಫೀಸ್ ರೂಮ್ ಕೂಡ ಇವತ್ತು ನಾನೇ ಪೂಜೆ ಎಲ್ಲ ಮಾಡಿ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಷ್ಟು ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಮನೇಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ನೆಲೆಸಿರುತ್ತೆ. ಸುಮಾರು ಜನ ಎಷ್ಟು ದೀಪ ಹಚ್ಚುತ್ತೀರಾ ಅಕ್ಕ ನೀವು ಅಂತ ಕಮೆಂಟ್ ಮಾಡ್ತಾಯಿದ್ರಿ. ನಾನು ದೇವ್ರ ಮನೇಲಿ 8 ದೀಪ, ಬಾಗಿಲಿಗೆ ದೇವ್ರ ಮನೆ ಬಾಗಿಲಿಗೆ 2 10 ದೀಪ, ಮತ್ತು ಮೇಯ್ನ್ ಎಂಟ್ರೆನ್ಸ್ಗೆ 2 ದೀಪ 12 ದೀಪ, ತುಳಸಿ ಕಟ್ಟೆಗೆ 2 14 ದೀಪ ಒಟ್ಟು. ಆಮೇಲೆ ನಾನಿಲ್ಲಿ ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿದ್ದೀನಲ್ಲ ಅಲ್ಲೆಲ್ಲ 2 ಒಟ್ಟು 18 ದೀಪ ಹಚ್ಚುತ್ತೀನಿ. 18 ನ್ಯೂಮರಾಲಜಿ ಪ್ರಕಾರ 9 ಆಗುತ್ತೆ. ಇದು ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಸೊ ನಾನಿವಾಗ ಟೆಂಪಲ್ಗೆ ಬಂದೆ. 5:45 ಕರೆಕ್ಟಾಗಿ ದೇವಸ್ಥಾನಕ್ಕೆ ಬಂದಾಗ ತುಂಬ ಖುಷಿಯಾಯಿತು. ಪ್ರತಿ ಸಲ ಮಹಾಮಂಗಳಾರತಿ ಟೈಮ್ಗೆ ಬರಬೇಕು ಅನ್ನೋದೇ ಒಂದು ಗುಡ್ ಇಂಟೆನ್ಷನ್ ಆಗಿರುತ್ತೆ ನನಗೆ. ಫಸ್ಟ್ ಪೂಜೆ ನೋಡಬೇಕು ಅಂತ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ನಾನು ಬೆಳಗ್ಗೆ ನಿಮ್ಮ ಹತ್ರ ವೀಡಿಯೋ ಮಾಡ್ಕೊಂಡು ತೋರಿಸ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ. ತುಂಬಾ ಪ್ರೌಡ್ ಇತ್ತು. ಈ ಸಲ ಅಂತ ಆಗ್ತೀನಿ ನೆಮ್ಮದಿಯಾಗಿ ಮಹಾಮಂಗಳಾರತಿ ನೋಡಿ ಮತ್ತೆ ಮಾತಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗುರ್ತಿಡಿದು ಮಾತಾಡ್ಸಿದ್ದಕ್ಕೆ. ಆಯಿತಾ ಪೂಜೆ ನಿಂದ? ಆಯಿತು. ಲವ್ಲಿ ಸಿಸ್ಟರ್, ನನ್ನ ಫ್ಯಾನ್ ಅಕ್ಕ, ನೀವು ನನಗೆ ಇನ್ಸ್ಪಿರೇಷನ್ ಅಂತೆಲ್ಲ ಹೇಳುವಾಗ ತುಂಬ ಖುಷಿಯಾಗುತ್ತೆ. ಒಬ್ಬೊಬ್ಬರು ಫೋಟೋ ತೆಕ್ಕೊಳ್ಳೋಕೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಅಕ್ಕ ಬೇಡಕ್ಕ ಅಂತ ಹೇಳ್ತಾರೆ. ಸೊ ಇಷ್ಟಪಡೋರ ಜೊತೆ ಪ್ರೀತಿಯಿಂದ ಸೆಲ್ಫಿ ತಕ್ಕೊಂಡ್ರೆ ನನಗೂ ಖುಷಿಯಾಗುತ್ತೆ. ಅಲ್ಲಿಂದ ಮನೆಗೆ ಬಂದು ಮತ್ತೆ ಪೂಜೆ ಪುಟ್ಟಿ ಅದೆಲ್ಲ ತೊಗೊಂಡೋಗಿ ನಿಂಬೆಹಣ್ಣು ದೀಪ ಹಚ್ಚುತ್ತೀನಿ. ನಮ್ಮ ತೊಂಚಿಕೊಪ್ಪಲ್ ಬಿಸಿಲು ಮಾರಮ್ಮ ಟೆಂಪಲಲ್ಲಿ ಅಲ್ಲಿಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ. ಇದು ಫೈನಲ್ 4ನೇ ವಾರ. ಪೂಜೆ ಎಲ್ಲ ಕೊಟ್ಟಿದ್ದೆ, ಹಣ್ಣು ಕಾಯಿ ಕಾಣಿಕೆ ಹೂವು ಎಲ್ಲ ಕೊಟ್ಟಿದ್ದೆ. ಅಲ್ಲೂ ಬಂದು ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು
ಪ್ರತಿ ಸಲ ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋ ಅಂಥದ್ದು. ಸೊ ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನಂಗೆ ಕೇಳ್ತಾನೆ ಇರ್ತೀರ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನಾನು ಅವತ್ತಿನ ವೀಡಿಯೋ ಅವತ್ತೇ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡೋಕ್ಕೆ. ಮತ್ತು ಹಿಂದೆ ವ್ಲಾಗ್ಗಳು ಮಾಡ್ಕೊಂಡಿರ್ತೀನಲ್ಲ, ಆ ಹಿಂದಿನ ವ್ಲಾಗ್ಗಳೆಲ್ಲ ಅಪ್ಲೋಡ್ ಆಗಿ ಈಗ ಒಂದು ಫ್ರೀಕ್ವೆಂಟಾಗಿ ನಾನು ಅಪ್ಲೋಡ್ ಮಾಡಬೇಕಾಗತ್ತೆ ವ್ಲಾಗ್ನ. ಯಾವ್ಯಾವುದೋ ವ್ಲಾಗ್ನ ತೆಗೆದು ಮಧ್ಯೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಿನ್ನೆ ಗುರುವಾರ ಏನು ನಡೀತು, ಶುಕ್ರವಾರ ಏನು ನಡೀತು ಅನ್ನೋ ಥರ ಒಂದು, ಈಗ ನಾನು ಇವಾಗ ಅದೆರಡು ಹಾಕಿದ್ದೀನಿ. ಈಗ ಶುಕ್ರವಾರದ ವ್ಲಾಗ್ ಹಾಕಿದ್ದೀನಿ, ನೋಡ್ತೀರಾ ನೀವು. ಇನ್ನು ನಾನು ಮತ್ತೆ ಶನಿವಾರ ಮಾಡಿಕೊಂಡ್ರೆ ಶನಿವಾರದ್ದೇ ವ್ಲಾಗ್ ಹಾಕಬೇಕು. ಸೋಮವಾರದ್ದು ವ್ಲಾಗ್ ತಂದು ನನ್ನ ಮಧ್ಯ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ಸೊ ನನ್ನ ಪೀರಿಯಡ್ಸ್ ಆಗಲ್ವಾ. ಸುಮಾರು ಜನ ಇದು ಕಾಮನ್ ಡೌಟ್ ಅಂತ ನನಗೆ ಕೇಳ್ತಾನೆ ಇರ್ತೀರಾ, ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಸೊ ನಾನು ಪ್ರತಿ ಸಲ ನಾನು ಯಾಕೆ ಹಂಗೆ ಅಪಾರ್ಥ ಮಾಡ್ಕೋತೀರಾ, ನಾನು ನಿಮ್ಮ ಥರ ಒಂದು ಹೆಂಗಸಲ್ವಾ. ಸೊ ನನಗೂ ಪೀರಿಯಡ್ ಅನ್ನೋದು ಇರುತ್ತೆ, ಇರ್ರೆಗ್ಯುಲರ್ ಅಲ್ಲ, ನನಗೂ ರೆಗ್ಯುಲರಾಗೆ. ಮುಂಚೆ ಎಲ್ಲ ತುಂಬ ಜಾಸ್ತಿ ಬ್ಲೀಡ್ ಆಗ್ತಿತ್ತು, ಈಗ ಒಂದು 3 ಡೇಸ್ಗೆ ಸ್ಟಾಪ್ ಆಗುತ್ತೆ ಕಂಪ್ಲೀಟಾಗಿ. ಸೊ ಅಪಾರ್ಥ ಮಾಡ್ಕೋಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್. ಈಗ ಲಾಸ್ಟ್ 2nd ಆಷಾಢ ಶುಕ್ರವಾರದ ವ್ಲಾಗ್ ನೋಡಿದ್ದೀರಾ, 3ನೇ ಆಷಾಢ ಶುಕ್ರವಾರದ ವ್ಲಾಗ್ ನೋಡಿದ್ದೀರಾ, ಇದು 4ನೇ ಆಷಾಢದ ಶುಕ್ರವಾರದ ವ್ಲಾಗ್. ಇದ್ರ ಮಧ್ಯ ನಾನು ಪೀರಿಯಡ್ ಆಗಿದ್ದೀನಿ, ಆವತ್ತು ನಾನು ವ್ಲಾಗ್ ಮಾಡಿಲ್ಲ ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿರಲ್ಲ. ಅಲ್ಲಿರೋ ಮುತ್ತೈದೆ ಹೆಂಗಸರುಗಳಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಅಂತ. ಹೆಣ್ಮಕ್ಳಿಗೆ ಇನ್ನೇನು ಬೇಕು ಅಲ್ವಾ. ಸೊ ದೊಡ್ಡವರು ಹಿರಿಯರು ಆಶೀರ್ವಾದ ಎಲ್ಲರದು ಬೇಕು, ದೊಡ್ಡವ್ರದ್ದು ಚಿಕ್ಕವ್ರದ್ದು ಅಂತಲ್ಲ, ಎಲ್ಲರ ಹತ್ರನೂ ಬ್ಲೆಸ್ಸಿಂಗ್ಸ್ ತೊಗೊಂಡು, ದೇವರೇ ಕಾಪಾಡಪ್ಪ, ಇನ್ನೂ ಹೆಚ್ಚು ನೀನು ಸೇವೆ ಮಾಡೋ ಶಕ್ತಿ ಕರುಣಿಸಪ್ಪ ಅಂತಿಷ್ಟೇ ನಾನು ಕೇಳ್ಕೊಳ್ಳೋದು. ನನಗೆ ಅದು ಕೊಡಪ್ಪ, ಇದು ಕೊಡಪ್ಪ. ಭಗವಂತ ಎಲ್ಲನೂ ನೋಡ್ತಾ ಇರ್ತಾನೆ, ಯಾವುದನ್ನು ಯಾವ ಟೈಮಿಗೆ ಕೊಡಬೇಕು ಅಂತ ಭಗವಂತಂಗೆ ಚೆನ್ನಾಗಿ ಗೊತ್ತು. ಇವತ್ತು ನಾನು 5 ಹೆಣ್ಣು ದೇವರ ದರ್ಶನ ನಾನು ಮಾಡಿದ್ದೀನಿ, 5 ಹೆಣ್ಣು ದೇವ್ರ ದರ್ಶನ ನಿಮಗೂ ಮಾಡಿಸಿದ್ದೀನಿ. ಅಲ್ಲಿಂದ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದೆ. ಸೊ ಇದು 3ನೇ ಟೆಂಪಲ್. ಎಲ್ಲ ಕಡೆ ಹೂವಿನ ಅಲಂಕಾರ, ಆ ಲೈಟಿಂಗ್ಸ್ ನೋಡಲಿಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ. ನನಗೇನಾದರೂ ಪೂಜಾರಪ್ಪ ಬಂದಮ್ಮ ನೀನು ಇಲ್ಲೇ ಇದ್ಬಿಡ್ದಿನ ಅಂತ ಅಂದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲೋಗಿ ಅವ್ರ ಜೊತೆನೇ ಬಿಡೋಕ್ಕೂ ನಂಗೆ ತುಂಬ ಖುಷಿ. ದೇವಸ್ಥಾನದಲ್ಲೇ ಏನೋ ಒಂಥರ ನನಗೆ ಗೈಸ್, ಈಗಿಂದ ಅಂತ ಅಲ್ಲ, ಚಿಕ್ಕದ್ರಿಂದಲೂ ದೇವ್ರ ಕೆಲಸ, ದೇವ್ರ ಕಾರ್ಯ ಅಂದರೆ ಒಂಥರ ಎನರ್ಜಿ. ಅದು ನನ್ನ ಅಪ್ಪನಿಂದ ನನಗೆ ಬಂದಿದೆ ಅಂತ ಅನ್ಕೋತೀನಿ. ಬಿಕಾಸ್ ಆಫ್ ಅಪ್ಪ ಮಾದೇಶ್ವರ ಗುಡ್ಡಪ್ಪ ಆಗಿರೋದ್ರಿಂದ ನಂಗೆ ಈ ವೈಬ್ಸ್ ಅಥವಾ ಈ ಇಂಟ್ರೆಸ್ಟ್ ಬಂದಿದೆಯೋ ಏನೋ ಗೊತ್ತಿಲ್ಲ. ಸೊ ನನ್ನ ಕರೆದು ಎಲ್ಲರೂ ಕುಂಕುಮ ಕೊಟ್ಟರು, ಅವ್ರ ಹತ್ರನೂ ಕೂಡ ಕುಂಕುಮ ಎಲ್ಲ ತೊಗೊಂಡೆ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಸೊ ಅಲ್ಲಿಂದ ಆದಿಶಕ್ತಿ ಟೆಂಪಲ್ ಬಂದಂತಮ್ಮ ಕಾಳಮ್ಮಂಗೆ ಬಂದೆ. ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ನೀವು, ಈ ದೇವಸ್ಥಾನದಲ್ಲಿ ಒಂದು ಸ್ಪೆಷಲ್ ಅಂದರೆ ಇನ್ನೋವೇಟಿವ್ ಆಗಿ ಅಮ್ಮನ ಅಲಂಕಾರ ಮಾಡಿರ್ತಾರೆ. ಇವತ್ತು ಮಹಾಲಕ್ಷ್ಮಿ ಅವತಾರ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಫುಲ್ಲು ಬ್ಲೂ ಕಲರಿಂದ ಡೆಕೋರೇಟ್ ಮಾಡಿದರು, ಅಲಂಕಾರ ಮಾಡಿದರು. ಇವತ್ತು ವರ್ಜಿನಲ್ ನೋಟ್ಸ್ 500, 200, 50 ಮತ್ತು 100s, 20s, 10s ಈ ಥರ ನೋಟಿಂದ ಅಮ್ಮನ ಅಲಂಕಾರ ಮಾಡಿದರು. ಅಲ್ಲೂ ಕೂಡ ಮಂಗಳಾರತಿ ಟೈಮ್ಗೆ ಹೋದೆ, 7:15. ಸೊ ನನ್ನ ಮಗ ನನಗೆ ಕಾಲ್ ಮಾಡ್ತಾಯಿದ್ದ, ಮಮ್ಮಿ ಟ್ಯೂಷನ್ ಬಿಟ್ಬಿಡ್ತು, ಎಲ್ಲಿದೆಯಾ, ಬಾ ಬೇಗ ಅಂತ. ಸೊ ಅರ್ಚನೆ, ಕುಂಕುಮ, ತೀರ್ಥ ಎಲ್ಲ ಇಸ್ಕೊಂಡು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್, ಫ್ರೆಂಡ್ಸ್ ಕೂಡ ಬಂದಿದ್ದರು, ಸಿಕ್ಕಿದ್ರು, ಮಾತಾಡ್ಸಿದ್ರು. ಮೇಡಮ್ ಮುಂದೆ ಹೋಗಿ ಫೋಟೋ ತಗೊಳ್ಳಿ ಅಂತೆಲ್ಲ ನನಗೆ ಅಡ್ವೈಸ್ ಮಾಡಿದ್ರು. ಅಲ್ಲಿಂದ ಚಾರುನ ಕರ್ಕೊಂಡು ಒಂದೇ ಉಸಿರಿಗೆ ಗಾಡಿ ಓಡಿಸ್ಕೊಂಡು ಟ್ಯೂಷನ್ ಹತ್ರ ಹೋದೆ. ನಾನು ಒಬ್ಬನೇ ಕಾಯ್ತಾ ಇದ್ದೆ, ನಂಗೆ ಸ್ಕೂಲಿಗೆ ಲೇಟ್ ಆಯಿತು, ನೀನು ಇಷ್ಟೊತ್ತಂಗ ಏನು ಮಾಡ್ತಾಯಿದ್ದೆ, ಬೇಗ ಬರಬೇಕಲ್ವಾ ಅಮ್ಮ ಅಂತ ಕೂಗಾಡ್ತಾ ಇದ್ದ. ಇಷ್ಟು ದಿನ ಫ್ರೆಂಡ್ಸ್ ಜೊತೆಲಿ ಅಲ್ಲೇ ಹೊಡ್ಕೊಂಡು ನಿಂತಿರ್ತಿದ್ದ. ಇವತ್ತು ಒಂದು 5 ನಿಮಿಷ ಲೇಟ್ ಆಗಿದ್ದಕ್ಕೆ ನನ್ನ ಮೇಲೆ ರೇಗಾಡ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಬೆಳೀತಾ ಇದ್ದಾರೆ, ದೊಡ್ಡವರಾಗ್ತಾ ಇದ್ದಾರೆ, ನಾವೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಲೈಫ್ ಈಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ ಅಷ್ಟೇ.
ಅಲ್ಲಿಂದ ವಿಜಯನಗರಕ್ಕೆ ಬಂದೆ. ಅಲ್ಲಿ ಸಪ್ತಮಾತೃಕ ಅಮ್ಮನ ಗುಡಿ ಸಿಗುತ್ತೆ, ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಪ್ರಸಾದ ತೊಗೊಂಡೋಗೋಣ ಅಂತ ಬಂದೆ. ಇವತ್ತಂತೂ ಗೈಸ್ ಎಲ್ಲ ದೇವ್ರ ದರ್ಶನ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಹೂವಿನ ಅಲಂಕಾರಗಳನ್ನ ಮಾಡಿರ್ತಾರಲ್ಲ, ಅದನ್ನು ನೋಡಲಿಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ. ಅದನ್ನು ನೋಡೋಕ್ಕೇ ಹೋಗಬೇಕು ಅಂತ ಅನಿಸುತ್ತೆ, ಅಷ್ಟು ಇನೋವೇಟಿವ್ ಆಗಿ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ ಅಮ್ಮನ್ನ. ಸೊ ನಾನು ಕೂಡ ಹೂವೆಲ್ಲ ತೊಗೊಂಡೋಗಿದ್ದೆ. ಹೂವೆಲ್ಲ ಕೊಟ್ಟು ಅರ್ಚನೆ ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು, ಸೊ ತಾಯಿ ಕಾಪಾಡಮ್ಮ, ಒಳ್ಳೇದು ಮಾಡಮ್ಮ, ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಕಾಪಾಡು ಅಂತಷ್ಟೇ ಕೇಳಿಕೊಂಡು ಸತೀಶ್ಗೆ ಬರುವಾಗ ಕಾಲ್ ಮಾಡಿದ್ದೆ. ಅವರಿಬ್ರಿಗೂ ಏನಾದರೂ ತಿಂಡಿಗೆ ಮಾಡಿ ಅಂತ. ಅವರು ಚಿತ್ರಾನ್ನ ಮಾಡಿದರು. ಸೊ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಒಂದೇ ಉಸಿರಿಗೆ ಬಿಸಿ ಬಿಸಿ ಪಾಪ ಅವ್ರಿಗೆ ನಂಗೆ ಬೇಡಮ್ಮ ಬಾಕ್ಸ್ಗೆ ಹಾಕು, ನಾನು ಅಲ್ಲೇ ತಿನ್ಕೋತೀನಿ ಅಂತ ಹೇಳ್ತಾ ಇದ್ಲು. ಏನಿಲ್ಲ ನಡಿ, ನೀನು ಶೂಸು ಸಾಕ್ಸು ಹಾಕೋ, ನಾನು ತಿನ್ನಿಸ್ತೀನಿ ಅಂತ ಹೇಳಿ ಬಿಸಿನೀರೆಲ್ಲ ತೊಗೊಂಡು ಹಾಲೆಲ್ಲ ಬೆಳಗ್ಗೆನೇ ಕೊಟ್ಟಿದ್ದೆ ಕುಡಿ ಅಂತ ಹೇಳಿ. ಸೊ ಇವಾಗ ತೊಗೊಂಡು ಈಚೆಗಡೆ ಬರ್ತಾಯಿದ್ದೀನಿ. ಬಿಕಾಸ್ ಆಫ್ ಅವಳು ಶೂಸ್ ಹಾಕೋಬೇಕಿತ್ತು. ಹಾಗಾಗಿ ಸತೀಶ್ಗಂತೂ ಹೇಳ್ತಾಯಿದ್ದೆ, ಒಂಚೂರು ಹಾರಾಕಬೇಕಲ್ವಾ ತಟ್ಟೆಗೆ, ಅವರು ಬಿಸಿ ಬಿಸಿ ಹೆಂಗೆ ತಿಂತಾರೆ ಅಂತ. ವ್ಯಾನ್ ಬಂದರೆ ಹೋಗಲಿ ಬಿಡು, ಕರ್ಕೊಂಡು ಹೋಗೋಣ, ವ್ಯಾನ್ ಪಾಡಿಗೆ ವ್ಯಾನ್ ಹೋಗಲಿ ಅಂತ ನನಗೆ ಹೇಳ್ತಾರೆ. ಬಟ್ ಇವರು ನಮ್ಮ ಜೊತೆ ಬರೋಕ್ಕೆ ರೆಡಿ ಇಲ್ಲ, ಅವರು ವ್ಯಾನಲ್ಲೇ ಹೋಗಬೇಕು, ಯಾಕಂದರೆ ಫ್ರೆಂಡ್ಸ್ ಸಿಗ್ತಾರೆ. ಸೊ ಹಾಗಾಗಿ ಅರ್ಜೆಂಟ್ ಮಾಡ್ತಾಯಿದ್ದೆ, ತಿನ್ನು ಬೇಗ ಬೇಗ ಅಂತ ಹೇಳಿ. ಎಷ್ಟು ಬೇಗ ಬೇಗ ಮಾಡಿದ್ರು, ಎಷ್ಟೆಲ್ಲ ಬೇಗ ಎದ್ದು ಮಾಡಿದ್ರು ಅದೇ ಟೈಮ್ ಆಗುತ್ತೆ. ವಿಕ್ಕಿ ಅಂತೂ ನಾ ತಿಂದು ಕೊಡಮ್ಮ ಅಂತ ಹೇಳಿ ಅವನು ತಿಂತಾಯಿದ್ದ. ಇವಳಿಗೂ ಕೂಡ ಸ್ವಲ್ಪ ಉಫ್ ಮಾಡಿ ತಿನ್ನಿಸ್ದೆ. ಅಷ್ಟರಲ್ಲಿ ವ್ಯಾನು ಕೂಡ ಬಂತು, ಅವ್ರನ್ನೂ ಕೂಡ ಕಳಿಸ್ದೆ. ಎಷ್ಟು ಕೆಲಸ ಮಾಡಿದ್ರು ಟೈಮೇ ಅಡ್ಜಸ್ಟ್ ಆಗೋದಿಲ್ಲ. 2 ಕೈ ಜೊತೆಗೆ 2 ಕೈ ಸೇರಿಸ್ಕೊಂಬಿಡ್ಲ ಅನಿಸುತ್ತೆ ನನಗೆ ಒನ್ ಟೈಮ್. ಏನೂ ಮಾಡೋಕ್ಕಾಗಲ್ಲ. ವ್ಯಾನ್ ಅವರು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ರು. ಸೊ ಇವಾಗ ಇಬ್ಬರು ಕೂಡ ಅರ್ಜೆಂಟಲ್ಲಿ ಇವತ್ತಂತೂ ಅರ್ಜೆಂಟಲ್ಲೇ ತಿಂದರು ಅಂತಲೇ ಹೇಳ್ಬೋದು. ಸೊ ಇವಾಗ ಕೆಳಗಡೆ ಬರ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ. ಬೆಳಗಾನ ಇರಲಿ, ಇನ್ನೂ ಏನೋ ಕಟ್ ಮಾಡಿಲ್ಲ ಅನ್ಸುತ್ತೆ ಅಣ್ಣ. ಅವ್ರ ತರಕಾರಿ ಸಿಪ್ಪೆಗೇನೋ ಬಂದವ್ರೆ. ಆಗಲೇ ಹೇಳಿದಾಗೆ ಇವತ್ತು ಆರ್ಡ್ರ್ ಇತ್ತು. ಆರ್ಡ್ರ್ ಜೊತೆಗೆ ನಾವು ಪ್ರತಿ ವಾರ ದೇವಸ್ಥಾನಕ್ಕೆ ಪ್ರಸಾದ ಕೊಡ್ತೀವಿ. ಇದು 4ನೇ ವಾರ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರೋಂಥದ್ದು. ಕೇಸರಿಬಾತ್ ರೆಗ್ಯುಲರಾಗಿ ಕೊಡ್ತೀವಿ, ಮೊಸರನ್ನ ಕೊಡ್ತೀವಿ ಅಂತ ಕೊಡ್ತೀವಿ. ಆ ಹುಡುಗರು ಯಾರೋ ನಿನ್ನೆ 4 ನಾವು 1:30 ಮಾಮೂಲಿ ಬಾಗಿಲು ರಂಗೋಲಿ ಹಾಕಂದ್ರೆ 4 ಜನ ಹುಡುಗರು ಮೇಲ್ಗಡೆ ಕುತ್ಕೊಂಡು ಸಿಗರೇಟ್ ಸೇರ್ತಿದ್ರು. ಆ ಮೇಲ್ಗಡೆ ತಾರಸಿ ಮೇಲೆ ಕುತ್ಕೊಂಡು, ಅವ್ನ ಫ್ರೆಂಡ್ಸ್ ಅಲ್ಲ ಅವರು, ನಾನು ದಿನ ನೋಡ್ತೀನಿ. ಮೇಲ್ಗಡೆ ಕುತ್ಕೊಂಡು ಸಿಗರೇಟ್ ಸೇರ್ತಿದ್ರೆ, ಕುತ್ಕೊಂಡು 4 ಜನ ಸಿಗರೇಟ್ ಸೇರ್ತಿದ್ರು. ನಾನು ಅವ್ರ ಫ್ರೆಂಡ್ಸು ಅಂತ ಅಂದ್ಕೊಂಡೆ. ಆಮೇಲೆ ಈ ಮುಂದಗಡೆ ಬಂದರು. ಎಲ್ಲೋ ಫ್ರೆಂಡ್ಸ್ ಇರಬೇಕು ಅಂತ ಸುಮ್ಮನಾದೆ. 1:30 ಕರೆಕ್ಟಾಗಿ ನಾನು ಮೊಬೈಲು ಇತ್ತು, ನಿಮ್ಮ ಅಣ್ಣಂಗೆ ಫೋನ್ ಮಾಡಿಬಿಡೋಣ ಅಂತಿದ್ದೆ. ರಂಗೋಲಿ ಹಾಕೋಕ್ಕೆ ಅಂತ ಕೆಳಗಡೆ ಬಂದ ತಕ್ಷಣ ನನ್ನ ಪಕ್ಕನೇ ಬಂದ್ಬಿಟ್ರು. ಸರ ಹಾಕೊಂಡು ಮಾಂಗಲ್ಯ ಸರ ಇರ್ತದೆ ಕತ್ತಲ್ಲಿ ಇವನೇ, ಅವ್ನ ಫ್ರೆಂಡ್ಸ್ ಆಗಲಿ ಯಾರಾಗಲಿ ಲಿಮಿಟ್ ಬೇಡವಾ ಅದಕ್ಕೆ. ನಾನು ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ ಅವರನ್ನೇ, ಏನೂ ಮಾತಾಡಲಿಲ್ಲ. ಹಿಂಗೆ ನಿಂತ್ಕೊಂಡು ಹಿಂಗೆ ಗುರಾಯಿಸ್ತಾ ಇದ್ದೆ. ಈ ಸೈಡ್ಗೆ ಒಂಚೂರು ಹಿಂಗೆ ನನಗೂ ಭಯ ಆಯಿತು. ಹಿಂಗೆ ಸೈಡ್ಗೆ ಹಿಂದಕ್ಕೆ ಬಂದೆ. ಇಲ್ಲಿ ನೋಡಿ, ಹಿಂಗೆ ನೋಡ್ಬಿಟ್ಟು ಹಿಂಗೆ ಅನ್ಕೊಂಡು ಹಿಂಗೆ ಹೋಯ್ತಾರೆ 3 ಜನ ಹಿಂದೆ, ಒಬ್ಬ ಹೋಯ್ತಾನೆ 4 ಜನ. ಕ್ಯಾಮ್ರಾದಲ್ಲಿ ಐತೆ, ಬಾ ತೆಗಿತೀನಿ, ತೋರಿಸ್ತೀನಿ. ಎಷ್ಟು ಭಯ ಆಯಿತು ಗೊತ್ತಾ ನನಗೆ. ಅವ್ರ ಫ್ರೆಂಡ್ಸ್ ಆಗಲಿ ಏನಾರು ಆಗಲಿ, ಅದಕ್ಕೊಂದು ಲಿಮಿಟ್ ಬೇಡವಾ? ಎಲ್ಲ ಫುಲ್ಲು ರಾತ್ರಿ ಒತ್ತಿಯಲ್ಲ, ಅಲ್ಲಿ 12:30 ಸ್ಟಾರ್ಟ್ ಆದದ್ದು ತಾರಸಿ ಮೇಲೆ. ಆ ಓನರ್ ನಂಬರ್ ಇಟ್ಕೊಂಡು ಆ ಓನರ್ಗೆ ಫೋನ್ ಮಾಡಿ ಹೇಳಬೇಕು, ಹಿಂಗೆಲ್ಲ ಮಾಡ್ತಾವ್ರಿ ಇಲ್ಲಿ ಅಕ್ಕಪಕ್ಕ ಅಂತ. ಇಲ್ಲಿ 5:30 ನಾನು ವಾಕ್ ಮುಗಿಸ್ತಾ ಬಂದು ಹೇಳ್ಸಿದ್ರು ಎದೊಳಲ್ಲ ಇವನು. ಈಗ 2 ಗಂಟೆಗೆ ಎದ್ದಿದ್ದಾನಂತ ರಾತ್ರಿ. ಸ್ಟೇಟಸ್ ನೋಡಕ್ಕೆ ಎದ್ದಿದ್ಯಾ ಅಂದೆ ನಾನು. ಒಳ್ಳೆ ಹುಚ್ಚ. ಹೊಸ ಎಲ್ಲ ಕೊಟ್ಟು ಬಂದೆ. ನನ್ನ ಲೈಫಲ್ಲಿ ಅನ್ಫರ್ಗೆಟಬಲ್ ಡೇ ಅಂದರೆ ಇದು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ, ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ನನ್ನ ಲೈಫಲ್ಲಿ ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಿದ್ರಿ, ಹುಷಾರು, ಬಿ ಕೇರ್ಫುಲ್, ಅಷ್ಟೊತ್ತು ರಾತ್ರಿ ಇಷ್ಟೊತ್ತು ರಾತ್ರಿಲೆಲ್ಲ ಎದ್ದು ಹೋಗಬೇಡಿ ಹಂಗೆ ಹಿಂಗೆ ಅಂತ. ನಾನು ಓಪನಾಗಿ ಹೇಳ್ಕೊಬೋದು, ನಮ್ಮ ಏರಿಯಾದಲ್ಲಿ ಆ ಥರ ಪ್ರಾಬ್ಲಮ್ ಏನೂ ಇರಲಿಲ್ಲ. ಈಗ ಕಳ್ತನ ಆ ಥರದ್ದೆಲ್ಲ ನಮ್ಮ ಏರಿಯಾದಲ್ಲಿ. ಈಗ ಕಳ್ತನ ಆಗೋದಂದರೆ ಗಂಡು ಮಕ್ಕಳಿಂದಾನೆ. ಆ ಥರದವರು ನಮ್ಮ ಏರಿಯಾದಲ್ಲಿ ಯಾರೂ ಇರಲಿಲ್ಲ. ಬಿಕಾಸ್ ಎಲ್ರಿಗೂ ಒಂದು ಭಯ,
ಏನು ನಾನು ಓಪನ್ ಆಗಿ ಹೇಳ್ಕೊತೀನಿ, ಶ್ವೇತಕ್ಕ ಇದ್ದಾರೆ ಅಂತಂದರೆ ಏರಿಯಾದಲ್ಲೇ ಅಕ್ಕ ಇದ್ದಾರೆ, ಕ್ಯಾಮ್ರಾ ಇದೆ ಅವ್ರ ಮನೇಲಿ, ಅಕ್ಕ ಎಚ್ಚರಿಕೆಯಾಗಿರ್ತಾರೆ. ಒಂದು ನಮ್ಮ ಗೇಟ್ ಸೌಂಡ್ ಓಪನ್ ಆದರೂ ಕೂಡ ನನಗೆ ಗೊತ್ತಾಗತ್ತೆ, ನನಗೆ ಸೆನ್ಸ್ ಆಗುತ್ತೆ. ಸೊ ಹಾಗಿರುವಾಗ ಇವತ್ತಂತೂ ಅರ್ಲಿ ಮಾರ್ನಿಂಗ್ 1:30 ನನ್ನ ಲೈಫಲ್ಲೇ ನನ್ನ ಅನ್ಫರ್ಗೆಟಬಲ್ ಡೇ. ನಾನು ಅದಕ್ಕೆ ಹಂಗೆ ಹೇಳ್ತಾ ಇರೋದು. ಈ ಥರ ಭಯ ನಾನು ಪಟ್ಟಿದ್ದೂ ಇಲ್ಲ. ನನ್ನ ಇಲ್ಲಿ ಬಂದು 8 ಇಯರ್ಸ್, ಈ ಏರಿಯಾಗೆ ಬಂದು 8 ಇಯರ್ಸ್. ಮೈಸೂರಿಗೆ ಬಂದೆ ನಾನು 17 ಇಯರ್ಸ್ ಸೆಪ್ಟೆಂಬರ್ ಬಂದರೆ. ನನ್ನ ಮದುವೆ ಆದಾಗ ಮೈಸೂರಿಗೆ ಬಂದಾಗಿಂದ ನಾನು ಇಷ್ಟು ಎದ್ರುಕೊಂಡಿರೋದು ಇದ್ದೇ ಮೊದಲನೇ ಬಾರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಎಷ್ಟು ಹೆದರಿಕೆ ಆಯಿತು ಗೊತ್ತಾ ಗೈಸ್. 4 ಜನ ಹುಡುಗರು ನಮ್ಮ ಅಪೋಸಿಟ್ ಮನೆ ಏನೋ ಬಂದಿದ್ದಾರಂತೆ. ಅವ್ರ ಫ್ರೆಂಡ್ ಸರ್ಕಲ್ಸ್ ಎಲ್ಲ ನನಗೆ ಗೊತ್ತು, ಯಾಕಂದರೆ ಅವ್ರು ಹೋಗೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ನಾನು ನೋಡಿದ್ದೀನಿ ಅವ್ರನ್ನ. ಅವರು ಆಟೋ ಏನೋ ಓಡಿಸ್ತಾರೆ, ಆ ಹುಡುಗ ಸ್ಮೋಕ್ ಮಾಡ್ತಾರೆ. ಸ್ಮೋಕ್ ಮಾಡಿಬಿಟ್ಟು ಹಿಂಗೆ ಎಸಿತಾರೆ. ಅದು ನಮ್ಮ ಕಾರ್ ಹತ್ರ ಎಲ್ಲ ಬಿದ್ದಿದೆ. ಯಾಕಂದರೆ ಸಿಲಿಂಡ್ರ್ ಮೀನ್ಸ್ ಗ್ಯಾಸ್, ಪೆಟ್ರೋಲು, ಕಾರ್ಗಳೆಲ್ಲ ಇರುತ್ತಲ್ವ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಕಡೆ ಎಲ್ಲ ಹಾಕಬೇಡಿ ಅಂತ ನಾನು ಒಳ್ಳೆ ರೀತಿಯೇ ಅವ್ರಿಗೆ ಹೇಳಿದ್ದೀನಿ. ಇವತ್ತು ಏನಾಯಿತು ಅಂದರೆ ಅವ್ರು ಯಾರೋ ಹೊಸಬ್ರು ಗೈಸ್, ಆ ಹುಡುಗರ ಮುಖಾನೇ ನಾನು ಆ್ಯಕ್ಚುಲಿ ನಾನು ರಾತ್ರಿನೇ 1:30 ರಾತ್ರಿ, ನೆನ್ನೆ ಅಲ್ಲ ಅದು ಇವತ್ತೇ ನಾನು ಅವ್ರನ್ನ ಫಸ್ಟ್ ನೋಡಿದ್ದು. ಏನಾಯಿತು ಅಂದರೆ ನಾನು ಎದ್ದು ಬಾಗಿಲು ತೊಳೆಯೋಕ್ಕಿಂತ ಮುಂಚೆ ಸೌಂಡ್ ಬರ್ತಿತ್ತು. ಅವ್ರ ಮನೆಗೆ ಬಂದರೆ ಅವ್ರ ಮನೆ ಒಳಗಡೆ ಹೋಗ್ಬೇಕಲ್ವಾ. ಮನೆ ಒಳಗಡೆ ಇಲ್ಲ, ಅವರು ಈ ಸ್ಟೇರ್ ಕೇಸ್ ಅಂತ ಮೆಟ್ಲಂತ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೂ ಒಬ್ಬರು ಯಾರೋ ರೆಂಟ್ಗಿದ್ದಾರೆ. ಅವ್ರು ಇರೋದು ರೆಂಟ್ ಪರ್ಪಸ್ಗೆ. ಓನರ್ ಅವರು ಬ್ಯಾಂಗ್ಳೂರಲ್ಲಿದ್ದಾರೆ. ಅವ್ರ ಮಗನ ಫ್ರೆಂಡ್ಸ್ ಅಂತ ನಾನು ಕೇಳಿದ್ದೀನಿ, ವಿಚಾರಿಸಿದ್ದೀನಿ. ಅವ್ರ ಮಗನ ಫ್ರೆಂಡ್ಸ್ ಇರಲಿಕ್ಕಿಲ್ಲ ಅವರು ಅಂತ. ಯಾಕಂದರೆ ಅವ್ರ ಮಗ ಇಲ್ಲ ಅಲ್ಲಿ, ಅವ್ರ ಮಗನೇ ಇಲ್ಲ ಅಲ್ಲಿ. ಯಾರೋ 4 ಜನ ಹುಡುಗರು ಇದ್ದಾರೆ. ಎಲ್ಲ ವಯಸ್ಸು ಒಂದು 25, 26, 27, 28 ಏಜ್ ಅವ್ರು ಇರ್ಬೋದು ಅಂದಾಜು. ಒಂದು ಕಣ್ಣಾಲ್ತಲ್ಲಿ ನಾನು ಹೇಳ್ತಾ ಇರೋದು. ಹೆಂಗಾಯಿತು ಅಂದರೆ ನನ್ನ ಮೇಲಿಂದ, ಈಗ ನಾನು ಬಾಗಿಲು ತೊಳೆಯೋದು ಮೇಲಿಂದ ಮೆಟ್ಲೆಲ್ಲ ತೊಳೆದು ಕೆಳಗಡೆ ಗೋಡೌನ್ ಡೋರೆಲ್ಲ ಓಪನ್ ಮಾಡಿ, ಆಫೀಸ್ ರೂಮೆಲ್ಲ ಓಪನ್ ಮಾಡಿ ಲೈಟ್ಸ್ ಹಾಕ್ಕೊಂಡು ನಾನು ಬಾಗಿಲು ತೊಳೆಯೋದು. ನಾನು ಬಾಗಿಲು ತೊಳೆಯೋದು ಎಲ್ಲ ನೋಡಿ ಅಬ್ಸರ್ವ್ ಮಾಡಿ ನಾನು ಎಲ್ಲ ಒರೆಸಿ ಮಾಪ್ ಮಾಡಿ, ಆಫೀಸೆಲ್ಲ ಒರೆಸಿ ಮಾಪ್ ಮಾಡಿ ನಾನು ರಂಗೋಲಿ ಹಾಕ್ಕೊಂಡು ಕುತ್ಕೋತೀನಲ್ಲ, ರಂಗೋಲಿ ಹಾಕೋಕ್ಕೆ ಅಂತ ಕುತ್ಕೊಂಡನಲ್ಲ, ಆ ಟೈಮಲ್ಲಿ ನನ್ನ ಪಕ್ಕ ಬರೋದು. ಪಕ್ಕ ಅಂದರೆ ಹಿಂಗೆ ಸುಮ್ಮನೆ ಹೋಗೋ ಥರ. ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ 2 ಗಂಟೆ, ಅರ್ಲಿ ಮಾರ್ನಿಂಗ್ 2 ಗಂಟೆ. ಸುಮಾರು ಜನ ನಾನು ಕೇಳ್ತಾ ಇರ್ತಿದ್ರಿ, ನಿಮಗೆ ಭಯ ಆಗಲ್ವಾ ಸಿಸ್, ನಿಮಗೆ ಭಯ ಆಗಲ್ವಾ ಸಿಸ್. ನನಗೊಂದು ನಂಬಿಕೆ, ನನ್ನ ದೇವ್ರು, ನಾನು ನಂಬಿರೋ ದೇವ್ರು ನನ್ನ ಜೊತೆ ಇದೆ, ನನಗೇನೂ ಆಗಲ್ಲ. ನಾನು ಸರಕತ್ತಲ್ಲಿ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ಇನ್ಸಿಡೆಂಟ್ಸ್ ಆಗಿತ್ತು. ಆವಾಗಿಂದ ನಾನು ಇವಾಗ ವಾಕಿಗೂ ಕೂಡ ನಾನು ಮಂಗಲೇಚೆನ ಹಾಕೊಂಡು ಹೋಗೋಲ್ಲ, ಬಿಚ್ಚಿಟ್ಬಿಟ್ಟೆ ಹೋಗೋದು. ಸರ ನನ್ನ ಕತ್ತಲ್ಲಿ ಇರಲಿಲ್ಲ. ಈಗ ನಾನು ಮಲ್ಕೊಳ್ಳುವಾಗ ಈಗ ಹಿಂಗೆ ಗೊತ್ತುತ್ತಾ ಇರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಮಲ್ಕೊಳ್ಳೋ ಟೈಮಲ್ಲಿ ನಾನು ಬಿಚ್ಚಿಟ್ಟು ಮಲ್ಕೋತಾ ಇದ್ದೀನಿ. ಅಕಸ್ಮಾತ್ ನನ್ನ ಕತ್ತಲ್ಲಿ ಸರ ಇದ್ದಿದ್ರೆ ಏನಾಗ್ತಿತ್ತು? ನನ್ನ ಹಿಂದೆ ಯಾಕೆ ಓಡಾಡಿದ್ರು ಅವರು? ಒಂದು ಸತಿ ಹೋದ್ರು, ಓಕೆ, ಮತ್ತು ವಾಪಸ್ ಯಾಕೆ ಬಂದರು? ನಾನು ರಂಗೋಲೆ ಹಿಂಗೆ ಬಕ್ಕೊಂಡು ಅವ್ರ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ ಗೈಸ್ ನನಗೆ. ನಿಜಕ್ಕೂ ನನಗಂತೂ ಭಯ ಆಗಿದ್ದು ನಿಜ. ಅವರೇನು ಚೈನ್ ಕಳ್ತನ ಮಾಡೋಕ್ಕೆ ಬಂದ್ರಾ ಅಥವಾ ಅಲ್ಲ, ಬಟ್ ಆದರೆ 4 ಜನ ಹುಡುಗರು ಹಿಂಗಿಂದ ಒಂದ್ಸಲಿ ಹೋಗೋದು, ಹಿಂಗಿಂದ ಒಂದ್ಸಲಿ ಬರೋದು. ಯಾರಿಗೇ ಆದರೂ ಭಯ ಆಗುತ್ತೆ ಅಲ್ವಾ. ಕೈಯಲ್ಲಿ ಮೊಬೈಲ್ ಇತ್ತು. ನಾನು ರಂಗೋಲಿ ಹಾಕೋವಾಗ ಕೆಳಗಡೆ ಬಂದರೆ ನಾನು ಯಾವಾಗಲೂ ಮೊಬೈಲ್ ಹಿಂಗೆ ಡ್ರೆಸ್ ಒಳಗಡೆ, ಇಲ್ಲಿ ಒಳಗಡೆ ಪಾಕೆಟಲ್ಲಿ ಇಟ್ಕೊಂಡೇ ಬರ್ತೀನಿ. ಸತೀಶ್ಗೆ ಹಂಗೂ ಕಾಲ್ ಮಾಡೋಣ ಮೊಬೈಲ್ ತೆಗೆದು ಅನ್ನೋದು ಒಂದು ಮನಸ್ಸು. ಬೇಡ, ಮಲಗಿರ್ತಾರೆ, ಅವ್ರಿಗೆ ಯಾಕೆ ಡಿಸ್ಟರ್ಬು, ಮತ್ತು ಅವ್ರು 4 ಗಂಟೆಗೆ ಎದ್ದೇಳಬೇಕು, ಕೆಲಸ ಇದೆ, ಕೆಳಗಡೆ ಪ್ರಸಾದ ಮಾಡಬೇಕು, ಸುಮ್ಮನೆ ಏನಕ್ಕೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕಾಲೇ ಮಾಡಲಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಇವಾಗ ನಾನು ಆ ಅಂಕಲ್ಗೆ ಕಸ ಕೊಡೋಕೆ ಹೋದಾಗ, ಅಂಕಲ್ ಯಾರು ನಿಮ್ಮ ಮನೆಗೆ 4 ಜನ ಹುಡುಗರು ಬಂದಿದ್ದಾರೆ, ನಿಮ್ಮ ರಿಲೇಟಿವ್ಸ್ ಅವರು ಅಂದರೆ, ಯಾಕೆ ಏನಾಯಿತು, ಏನು ಮಾಡಿದ್ರು, ಈ ಥರ ಮಾತಾಡ್ತಾ ಇದ್ದಾರಾ? ಯಪ್ಪ ಏನಿಲ್ಲ, ಅವರೇನು ಮಾಡಿಲ್ಲ. ಕೇಳಿದೆ, ಮೇಲೆಲ್ಲ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾಯಿದ್ರು, ಮೇಲೆಲ್ಲ ಕೂತ್ಕೊಂಡು ಸೌಂಡ್ ಮಾಡ್ತಾಯಿದ್ರು, ಮೇಲಿಂದೆಲ್ಲ ಸ್ಮೋಕ್ ಮಾಡಿ ಇಲ್ಲಿ ಬಿಸಾಕಿದ್ದಾರೆ. ಕೇಳಿದೆ, ಅಂಕಲ್ ಏನಾಯಿತು, ಏನಾದ್ರು ಹೆಚ್ಚು ಕಮ್ಮಿ ಆಯಿತಾ? ಹಿಂಗೆ ರೆಸ್ಪಾನ್ಸ್ ಮಾಡ್ತಾರಾ? ಇಂಥವ್ರಿಗೆಲ್ಲ ಮನೆ ಕೊಡ್ತಾರಲ್ಲ ಪಾಪ, ಇಲ್ಲಿ ಮನೆ ಕೊಟ್ಟು ಪಾಪ ಅವರೆಲ್ಲೋ ಅವರೇ. ಅವ್ರಿಗೇನು ಗೊತ್ತು ಇವ್ರುಗಳೇನು ಇಲ್ಲಿ ಮಾಡೋ ಕೆಲಸಗಳು. ಎಲ್ಲರೂ ಅಲ್ಲ ಗೈಸ್, ನಾನು ಕಣ್ಣಲ್ಲಿ ನೋಡಿದ್ದು ನಾನು ಹೇಳ್ತಾ ಇದ್ದೀನಿ. ಬೇಕಿದ್ರೆ ನಮ್ಮ ಕ್ಯಾಮ್ರಾ ಫೋಟೇಜ್ ಇದೆ, ನಾನು ರಂಗೋಲಿ ಹಾಕುವಾಗ ಹೆಂಗೆ ಪಾಸ್ ಆದರು ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ತೀನಿ, ನೋಡಿ ಬೇಕಿದ್ರೆ. ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನೋಡಿ ಗೈಸ್, ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ರಂಗೋಲಿ ಈಗ ನಮ್ಮ ಹತ್ರ ಕ್ಯಾಮ್ರಾ ಇದೆ ಅನ್ನೋದು ಒಂದು ಧೈರ್ಯ ನನಗೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಅದು ಒಂದು ಸ್ವಲ್ಪ ವಯರ್ ಗಾಳಿಗೆ ಆ ಕಡೆ ಈ ಕಡೆ ಹೋಗ್ತಾ ಇದೆ. ನನಗಂತೂ ಯಾವುದೇ ಭಯ ಇರಲ್ಲ. 1:30-2 ಗಂಟೆ ರಾತ್ರಿಲೆಲ್ಲ ಇದ್ದು ಎಲ್ಲ ಟೈಮು ಒಂದೇ ಥರ ಇರಲ್ಲ. ಇವರು
ಇಲ್ಲಿ ಕುತ್ಕೊಂಡು ಮೊಬೈಲ್ ಆನ್ ಮಾಡಿಕೊಂಡು ಸ್ವಲ್ಪ ಲೈಟ್ ಬೆಳಕಿಗೆ ಅದು ಬ್ಲರ್ ಆಗ್ತಾ ಇರ್ಬೋದು. ನಾನು ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿರೋದನ್ನ ನಿಮ್ಮ ಹತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. 1 2 3 ಇನ್ನೊಬ್ಬ ನನ್ನ ಹಿಂದೆನೇ ಬರ್ತಾನೆ ಗೈಸ್. ನನಗೆ ಎಷ್ಟು ಗಾಬರಿ ಮಾಡಿದ್ದಾರೆ ಅಂದರೆ ಹೋಗೋದು ಬರೋದು. ಇಲ್ಲಿ ಬರ್ತಾ ಇದ್ದಾರೆ, ಹೋಗೋದು ಬರೋದು, ಒಂಥರ ಸ್ಮೋಕ್ ಮಾಡೋದು, ಎಸಿಯೋದು, ಒಂಥರ ಕೂಗೋದು, ಡ್ರಿಂಕ್ಸ್ ಮಾಡಿದ್ದಾರೆ, ಎವ್ರಿ ಡ್ರಿಂಕ್ಸ್ ಮಾಡಿದ್ದಾರೆ ಗೈಸ್. ಈ ರೀತಿ ಅಕ್ಕಪಕ್ಕಕ್ಕೆ ತೊಂದರೆ ಕೊಡೋದಾ ನೋಡಿ. ಮೇಲಿಂದ ಸಿಗರೇಟ್ ಎಸಿತಾ ಇದ್ದಾನೆ, ಮೇಲೆ ಒಬ್ಬ ಇದ್ದಾನೆ, ನಾನು ಅವನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಮೇಲಿಂದ ಸಿಗರೇಟ್ ಇಲ್ಲಿ ಬಿತ್ತು ನೋಡಿ. ಸ್ಮೋಕ್ ಮಾಡಿ ಯಾರಾದರೂ ಸಿಗರೇಟ್ ಇಲ್ಲಿ ಹಾಕ್ತಾರಾ? ನೀವೇ ಹೇಳಿ ಜನರಲಾಗಿ. ನನ್ನ ಮನೆ ಕೆಲಸ ನಾನು ಮಾಡ್ಕೋತೀನಿ. ನಾನೇನಾದರೂ ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ ಬೇರೆಯವರು ನನಗೆ ತೊಂದರೆ ಕೊಡಲಿ, ಓಕೆ. ಹಿಂಗೆ ಡ್ರಿಂಕ್ಸ್ ಮಾಡಿ ಇಲ್ಲಿ ನೋಡಿ, ಇದು ಸಿಗರೇಟ್ ಪೀಸ್ ಆಯಿತಾ, ಮೇಲಿಂದ ಇಲ್ಲಿ ಸಿಗರೇಟ್ ಸ್ಮೋಕ್ ಮಾಡಿ ಇಲ್ಲಿಂದ ಇರತ್ತಾ ಈ ರೀತಿ ಬಿಸಾಕೋದು. 1 ದಿನ ಸರಿ, 2 ದಿನ ಸರಿ ಗೈಸ್. ಬಟ್ ಈ ರೀತಿ ಹಿಂಗೆ 4 ಹುಡುಗರು ಹಿಂಗೆ ಅವ್ರ ಪಾಪ ಅವ್ರ ಓನರ್ ಎಲ್ಲೋ ಇದ್ದಾರೆ, ನಾವು ಮನೆ ಕೊಟ್ಟಿದ್ದೀವಿ, ಅವ್ರು ಬಾಡಿಗೆ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಏನು ನಡೀತಿದೆ ಅನ್ನೋದು ಅವ್ರಿಗೆ ಇವೇನೇ ಇರಲ್ಲ ನೋಡಿ. ನನಗಂತೂ ಫುಲ್ ಗಾಬರಿ ಆಗೋಯ್ತು. ಬಟ್ ಹಿಡ್ದಿದ್ದ ಕೆಲಸ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ನಾನು ರಂಗೋಲಿ ಹಾಕ್ತಾನೇ ಇದ್ದೀನಿ. ಲೈವ್ ಫೋಟೇಜ್ ಅದು ಅದರಲ್ಲಿ ಯಾವುದೇ ರೀತಿ 3 ಜನ 4 ಜನ ಅವ್ನ ಮಗನ ಫ್ರೆಂಡ್ಸ್ ಬಂದರೆ ಅವ್ರ ಮನೆಯೊಳಗಡೆ ಏನೋ ಮಾಡ್ಕೋಬೇಕು. ಅವ್ರ ಪಾರ್ಟಿನೋ ಮತ್ತೊಂದೋ ಮಗದೊಂದೋ ಏನೇ ಆದರೆ ಅದು ಅವ್ರ ಮನೆಯೊಳಗಡೆ ಅವ್ರು ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಈಗ ನಾವೇನೋ ಸ್ವಲ್ಪ ಧೈರ್ಯವಾಗಿದ್ದೀವಿ, ಏನೋ ಅನ್ನಿಸ್ಲಿಲ್ಲ. ಒಬ್ಬೊಬ್ರು ಹೆದರ್ಕೊಳ್ಳೋ ಹೆಣ್ಮಕ್ಳಿದ್ರೆ ಏನು ಮಾಡ್ತಾರೆ ಹೇಳಿ? ಆ ಕೂಗುದ್ರೆ ತಾನೇ ಅಷ್ಟರಾತ್ರಿ ಯಾರಾದರೂ ಬರ್ತಾರಾ? ಅಕಸ್ಮಾತ್ ಅವ್ರು ನಾನು ಚೈನ್ ಕಿತ್ಕೊಂಡು ಹೋಗೋಕೆ ಬಂದರು ಅಂತ ಅಲ್ಲ, ಅಕಸ್ಮಾತ್ ಈ ಕುಡ್ದಿದ್ದ ಟೈಮಲ್ಲಿ, ಡ್ರಿಂಕ್ಸ್ ಮಾಡಿರೋ ಟೈಮಲ್ಲಿ ಯಾವಾಗ ಏನಾಗುತ್ತೆ, ಏನು ಹೆಚ್ಚು ಕಮ್ಮಿ ಆಗುತ್ತೆ, ಏನು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ. ಏನು ಹೇಳಿ, ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ. ಯಪ್ಪ ನನಗಂತೂ ಗಾಬರಿ ಆಗೋಯ್ತು ಗೈಸ್. ಸತೀಶ್ ಮಾಡಿರೋ ಚಿತ್ರಾನ್ನ ಪ್ರಸಾದ ಮಾಡೋದಿನ್ನ ಲೇಟ್ ಆಗುತ್ತೆ, ಮಕ್ಕಳಿಗೆ ಬಾಕ್ಸಿಗೆ ಬೇಕು ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದಾರೆ. ಸಪ್ಪೆ ಗೈಸ್, ನನಗೆ ಅಂತ ಮಾಡಿಕೊಟ್ಟಿಲ್ಲ. ನಾನು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಮಕ್ಕಳಿಗೆ ಅಂತ ಮಾಡಿದ್ದಾರೆ. ವಿಕ್ಕಿ ಅಂತಿದ್ದ, ಮಮ್ಮಿ ಎಲ್ಲ ಚೆನ್ನಾಗಿದೆ, ಪಪ್ಪ ಉಪ್ಪು ಹಾಕೋದು ಮರ್ತ್ಬಿಟ್ಟಿದ್ದಾರೆ ಮಮ್ಮಿ ಅಂತ. ಅಲ್ಲ ಸಪ್ಪೆಗೆ ಇರಲಿ, ತಿನ್ನೋ, ಆರೋಗ್ಯಕ್ಕೆ ಒಳ್ಳೆಯದು ಅಂತಿದ್ರು. ನಾನೇನಾದ್ರು ಹಿಂಗೆ ಮಾಡಿಬಿಟ್ಟಿದ್ದಿದ್ದಿದ್ರೆ ಪ್ರಳಯ, ಭೂಕಂಪ, ಸುನಾಮಿ, ಓ ಗಾಡ್ ನಿಮ್ಮ ಗಂಡಂದ್ರೆ ನಿಮಗೆ ತಿಂಡಿ ಮಾಡ್ತಾರ ಮನೇಲಿ? ಕಮೆಂಟಲ್ಲಿ ಹೇಳಿ. ನನಗೆ ಮಾಡಿಲ್ಲಪ್ಪ, ಆಮೇಲೆ ತಪ್ಪು ತಿಳ್ಕೊಬೇಡಿ. ಮಕ್ಕಳಿಗೆ ಅಂತ ಮಾಡಿರೋದು. ಬಿಡಿಸ್ಕೊಳ್ಳಿ, ಇಷ್ಟೊಂದು ಜನ ಅವರಲ್ಲ, ಬಿಡಿಸ್ಕೊಳ್ಳೋ ಬೀನಿಸ್ ಅಂತ ಹೇಳೋ ಕಿತಾಪತಿ. ಏನಕ್ರಿ ಬೀನಿಸು? ಬಾತಿಗೆ ಎಂಟ ಬಾತಿಗೆ ಯಾರ್ದಿದೆ ಕ್ಯಾರಿಯರು? ಹೊಸ ಕ್ಯಾರಿಯರು? ಹಾಂ ಸಾರ್, ಸತೀಶ್ ಸಾರ್, ನಾನೆಲ್ಲ ನನಗೇನೋ ಅನ್ಕೊಬಿಟ್ಟೆ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು. ಬಾರೋ ಬೀನಿಸ್ ಬಿಡ್ದಣ ಕಿಂಕಾಂಗ್. ಏನು ಮಾಡ್ತಾ ಇದೆಯಾ? ಸ್ಪೆಷಲ್ ಕೊನೆ ಆಷಾಢ ಶುಕ್ರವಾರ ಪ್ರಯುಕ್ತ ಏನು ದಬಕ್ತಾ ಇದೆಯಪ್ಪ? ಲೋ ಮೊಬೈಲ್ ಇಲ್ಲ ಕಣ್ ಹೇಳು. ಏನಿವರು ಅಯ್ಯೋ ಮನ್ಮತ ರಾತ್ರಂಗೆ ಆಡ್ತಾರೆ, ಕೈಲಿ ಮೊಬೈಲ್ ಇದ್ಬಿಟ್ರೆ. ಇಲ್ಲ ಕಣ್ ಹೇಳು, ಅಲ್ಲೇ ನೋಡ್ತಾ ಇದೆಯೋ? ಹುಚ್ಚ ಹುಚ್ಚ, ಏನು ಸ್ಪೆಷಲ್? ಓನ್ಲಿ ದಟ್ಸ್ ಓನ್ಲಿ ಸ್ಮೇತಕ್ಕ. ನಗ ಗೊತ್ತಾಗ ತಡ್ಕ ಕಾಯ್ತಾ ಇಲ್ಲ ಅನ್ನೋದು ಓಡಿ ಹೋಗಿ. ಏಯ್ ಎಷ್ಟು ಹಾಕೊಂಡಿದೀಯಾ ಅಣ್ಣ? ಆಯ್ತಾ ಇಲ್ಲ ನನ್ನ ಕೈಲಿ. ಆ ವಿಡಿಯೋ ನೋಡ್ಬಿಟ್ಟು ನಾನು ತಲೆಗಿರ್ರ ಅಂದ್ಬಿಡ್ತಂದೆ. ಆದರೂ ನಿನ್ನ ಕೈಲಿ ತಡಕ ಕಾಯ್ತಾ ಇಲ್ಲ, ಕೊಟ್ಬಿಡು ಅಣ್ಣ, ನಾನು ಸತ್ತಾಯ್ತೀನಿ ಅಣ್ಣ. ಅಣ್ಣ ಎಷ್ಟು ಹೊಟ್ಟೆ ಅವರಿಸ್ತಾರ ನನ್ನ ಮಕ್ಕಳು. ಅದಿರಲಿ. ಅಲೋ ಅಲೋ ನರಸಿಂಹಣ್ಣವ್ರ ಮುಕ್ಕಣ್ಣ ಹೇಳಿ. ಅಪ್ಪ ಯಾರವ? ಅಪ್ಪ ನಾನಪ್ಪ ನಿನ್ನ ಮಗಳು. ಅಯ್ಯೋ ನಂಗೆ ಯಾರು ಹೆಣ್ಮಕ್ಳು ಇರ್ಬೇಕಣ್ಣಪ್ಪ. ಅಪ್ಪ ನೀನೇ ಕಣಪ್ಪ ನನ್ನ ಮಗಳು, ನನ್ನ ತಮ್ಮಪ್ಪ.
ಯಾರೋ ಒಂದೊಳಗೆ ನಮ್ಮ ಅವ್ವ ಕಣಪ್ಪ ಯಾವ ಲೋಕಲ್ ಬಡಿತೀನಿ ಅದ್ವಂತ ತಕ್ಕನಾಗೈತೆ ಕಣ ಅವು ಹಿಂಗೆ ಮಕ್ಕಳು ಮಾಡ್ತಾರೆ ನನ್ನ ಹೊಟ್ಟೆ ಎಷ್ಟು ಉರಿಸ್ತಿರೋ ಪಾಪ ಕತೆ ನಂಗಾಯ್ತು. ಮತ್ತೇನ್ ಸಾಕ್ ಬರಲ್ಲ ಅಂತದ ಹೆಂಗಂದೆ ನಾನೇ ಕೊಟ್ಟಿರೋಳು ಅಲ್ಲಿಡು ಒಳಗೆ ಬಾ ಒಳಗೆ ಅಲ್ಲ ಅದು ಸರಿ ಬೆಳಗಾನ ಬಾತು ಕೇಸರಿ ಬಾತು ಮಾಡ್ಬಿಟ್ಟು ನೀವು 6 ಗಂಟೆ ಆದ್ರೂ ಮನ್ಗಿದ್ರಲ್ಲ ಯಾಕೆ 5 ಗಂಟೆಗೆ ತಗೋಗ್ಬೇಕು ಅಂದೆ ನನ್ನ ಜೊತೆಗೆ 12:30 ಬಾತ್ ಹಾಕುದ್ರಿ ನಾನು ಅನ್ಕೊಬಿಟ್ಟಿದ್ದೀನಿ 6 ಗಂಟೆ 6:30 ಆದ್ರೂ ಮನ್ಗವ್ರೆ ಬೆಂಕಿ ಕಾವುಲು ಇನ್ನೊಂಚೂರು ಮುಂದೆ ಗೆಳೆಬೇಕು ತಾನೆ ಅದು ಗಂಡು ನಾನು ಹೆಣ್ಣು ನನಗೆ ಒಂದು 2 ಮಕ್ಕಳು ಅವನಿಗೆ ಇನ್ನೂ 18-20 ವರ್ಷ ಏನಾದರೂ ತೊಳ್ಕೊಟ್ರೆ ಬೇಕಾದ್ರೆ ಬಿಚ್ಚಾಕ್ಬಿಟ್ಟು ತೊಳ್ಕೊಟ್ಬಿಡು ಅಂತಾರೆ ಸತೀಶು. ಬಾಯ್ಲಿ ಆಮೇಲೆ ಬಿಡಿಸಿದ್ರಾಯ್ತು. ಫಸ್ಟು ಹೋಳಿಗೆ ತೆಗಿ ಅಂತ ಹೇಳ್ತಾಯಿದ್ರು. ಬಾದಾಮ್ ಹೋಳಿಗೆ ಮಾಡ್ತಾಯಿದ್ದೀವಿ ಇವಾಗ ನಾವು. ತುಂಬ ಬೆಂಕಿ ಕಾವು ಗೈಸ್. ಬೆಂಕಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಅದರ ಕಷ್ಟ ಏನೋ ನೋವೇನು ಅಂತ ಗೊತ್ತಿರುತ್ತೆ. ಸೊ ಹುಡುಗರಿದ್ದರೂ ಇಲ್ಲ ಅಂತಲ್ಲ, ಬಟ್ ಸತೀಶ್ಗೆ ನನಗೆ ಕೆಲಸ ಹೇಳಲಿಲ್ಲ ಅಂದರೆ ಅವ್ರು ತಿಂದಿದ್ದವ್ರಿಗೆ ಜೀರ್ಣ ಆಗೋದೇ ಇಲ್ಲ. ನನಗೂ ಏನಾದ್ರು ಎಡೆ ಸಣೆಯಲ್ಲಿ ಒಂದೊಂದು ಕೆಲಸ ಹೇಳ್ತಾ ಇರಬೇಕು. ನಾನು ಒಟ್ಟಿನಲ್ಲಿ ರೆಸ್ಟ್ ಮಾಡಬಾರ್ದು ಅವ್ರ ಮುಂದೆ. ನಾನೇನಾರು ಅಪ್ಪಿತಪ್ಪಿ ಮಲ್ಕೊಂಬಿಟ್ರೆ ಅವ್ರಿಗೆ ಹೊಟ್ಟೆಲಿ ಮುಗುಸತ್ತಂಗೆ ಆಡ್ತಾರೆ. ಸೊ ಬಾಯ್ಲಿ ಅಂತ. ಅಷ್ಟರಲ್ಲಿ ನಮ್ಮ ಎದು ಪಾಪು ಕೂಡ ಬಿಸಿ ಬಿಸಿ ಸುಟ್ಟ ಸುಟ್ಟ ಎದು ಬಿಸಿ ಹಂಚು ಶೆಕೆ ಕಿತ್ಕ ಹೊಡಿತೈತೆ ನನಗೆ. ಬೇಡ ಬಿಸಿ ಯಪ್ಪ ಈ ಥರ ಸೌಂಡು ವರ್ರ ಅನ್ಕೊಂಡು ಭಗವಂತ. ಫ್ಯಾನ್ ಹಾಕಪ್ಪ. ನಿಮ್ಮ ಹೆಸರೇನಪ್ಪ? ಮಿಸ್ಟರ್ ರಾಜು. ವಾ ಮಿಸ್ಟರ್ ಅಲ್ಲೋ ಅವ್ರ ಹೆಸರೇನೋ ಬೇರೆ ಕಣೋ. ಸ್ವಲ್ಪ ಫ್ಯಾನ್ ಹಾಕಪ್ಪ. ಅದು ಕೆಳಗಡೆದು ಮೊದಲನೇದು ಸ್ವಿಚ್ ಹಾಕಪ್ಪ. ಅದು ಒಂಚೂರು ಶೆಕೆ ಯಪ್ಪ. ಹಾಂ ಅದೇ ಮಿಸ್ಟರ್ ರಾಜು. ಏ ಮಿಸ್ಟರ್ ರಾಜು, ವೇರ್ ಆರ್ ಯು ಗೋಯಿಂಗ್? ಎಲ್ಲ ಕಡೆ ಕಿತ್ಕೊಬತ್ತೈತಿ ಬೇವು. ನೋದ್ರಲ್ಲಿ ಇದೆ ಬೇಕಾ? ಕಪ್ಪ ಸಾಫ್ಟ್ ಆಗೈತೆ. ಬಾದು ನಾ ಬೇಕಾ ಚೆನ್ನಾಯ್ತಲ್ವಾ? ಸಾಫ್ಟ್ ಆಗೈತೆ. ಬೇಕಾ? ಕೊಡಲ್ಲ. ಗಾಯ್ಸ್ ಸುಸ್ತಾಯಿತು. ಬೆಂಕಿ ಶೆಕೆಯಲ್ಲಿ ಕೆಲಸ ಮಾಡೋದು ನಿಜಕ್ಕೂ ಅಷ್ಟು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಕಿತ್ಕೊಂಡು ಬರ್ತಾರೋ ಪ್ಲೇಸಲ್ಲೆಲ್ಲ ಬೆವ್ರು ಕಿತ್ಕೊಂಡು ಬಂದ್ಬಿಡ್ತು. ಫ್ಯಾನ್ ಹಾಕ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ 3:30ಗೆ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ, ಹೋಗಬೇಕು. ಸೊಂಟ ನೋವು ಬಂತು ಗಾಯ್ಸ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದೆ. ಚೂರು ಚಿತ್ರಾನ್ನ ತಿಂದೆ, ಒಬ್ಬಟ್ಟು ತಿಂದೆ, ಒಂದು ಸೌತೆಕಾಯಿ ತಿಂದೆ, ಒಂದು ಮದ್ದೂರು ವಡೆ ತಿಂದೆ. ಒಂದು ಮದ್ದೂರು ವಡೆ ಮರ್ತ್ಬಿಟ್ಟಿದ್ದೆ ಹೇಳೋದು. ಸೊ ಆಮೇಲಿಂದ ಸಿಗ್ತೀನಿ. ಸ್ವಲ್ಪ ಹೊತ್ತು ಫೋನಿಗೇನು ನೋಡಿ ರೀಲ್ಸ್ ಮಾಡಿದ್ದೀನಿ ಗೈಸ್ ಹುಡುಗರ ಜೊತೆ. ಅದನ್ನೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ? ಸ್ಟೇ ಟ್ಯೂನ್. ತೋರಿಸು. ನೋಡಿ ಫ್ರೆಂಡ್ಸ್, ಬಾಗ್ಲ ಹತ್ರ ಎದು ಬಿದ್ದು ನಾಲ್ಗೆ ಫುಲ್ಲು ತೂತ ಮಾಡ್ಕೊಂಡು ಬಂದಿದ್ದಾನೆ ಆಂಟಿಗೆ ತೋರ್ಸೋಕ್ಕೆ. ತೋರ್ಸಪ್ಪ, ನಾಲ್ಗೆ ತೆಗಿ. ಉರಿತೈತಾ? ತೋರಿಸು. ಮೇಡ ಚಾಕಿ ಕೊಟ್ಟೆ. ಇಲ್ಲಿ ನೋಡಿ 2 ತೂತ ಆಗ್ಬಿಟ್ಟೈತೆ ನಾಲ್ಗೆ. ಚಾಕಿ ಯಾರು ಕೊಟ್ಟಿದ್ದು? ಆಂಟಿ. ಪಪ್ಪಿ ಕೊಡ, ಆಂಟಿಗೆ ಸರಿ ಹೋಗುತ್ತೆ, ಗಾಯ ವಾಸಿ ಆಗುತ್ತೆ. ಬೇಡ ಅದು ಪತ್ತಿ ಉರಿ. ನಾಲ್ಗೆ ಫುಲ್ಲು
ತೂತು ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಅಲ್ವಾ ಅದು. ತೋರಿಸು, ನಾಲ್ಗೆ ಓಪನ್ ಮಾಡು, ಉದ್ದ ಉದ್ದ ಓಪನ್ ಮಾಡು. ಅಲ್ಲಿ ತೋರಿಸು, ಅಲ್ಲಿ ಫೋನ್ಗೆ. ಅಲ್ಲಿ ನೋಡಿ 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 ಅನ್ನು, ಅಲ್ಲಿ ನೋಡಿ ಫ್ರೆಂಡ್ಸ್, ಕುಯ್ದೋಗಿದೆ ನಾಲ್ಗೆ. ಅಲ್ಲಿ ಕೊಟ್ಬಿಟ್ಟಿದ್ದಾನೆ. ಈ ಥರ ಅಲ್ವಪ್ಪ ನೋಡಿ. ಅಮ್ಮ ಬೇಕಾ? ನಡಿ ಹೋಗೋಣ, ನಡಿ ಬಾಗ್ಲ ಹಾಕೋಣ, ನಡಿ. ಹ್ಞೂ ಬಾಗ್ಲ ಹಾಕೊಂಡು ಹೋಗೋಣ, ನಡಿ. ಇನ್ನು ಮತ್ತೆ ಬಾಗ್ಲ ಹತ್ರ ಹೋದರೆ ಬೀಳ್ತೀಯ. ಹ್ಞೂ ನಿಜ, ಬಾಗ್ಲ ಹತ್ರ ಹೋಗಬಾರ್ದು ಮಕ್ಕಳು. ಎರಡು ಕುಯ್ಕೊಂಡಂಗೆ ಆಗ್ಬಿಟ್ಟಿದೆ ರಕ್ತ. ಎಷ್ಟು ಬಂತು ರಕ್ತ? ಅಲ್ಲಿ ಬಂತಂತೆ ರಕ್ತ. ಮುಗ್ದಿಲ್ವಾ ರೀ ನಿನ್ನ ಕೆಲಸ? ಒಬ್ಬನೇ ಅದೇನು ಕುಟ್ಟುತ್ತಾ ಇದೆಯಲ್ಲ, ಡಬ 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 ಅಂತ, ಡಬ 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 ಅಂತ ಕುಟ್ಟುತ್ತೈತೆ ಮಾಮ. ಹೇಳು ಮಾಮ, ಕೆಲಸ ಮುಗೀತಾ? ಕೇಳು ಕೇಳು ಮಾಮನ, ಕೆಲಸ ಮುಗೀತಾ? ಕೂಗು ಜೋರಾಗಿ. ಕೆಲಸ ಮುಗೀತಾ? ಕೆಲಸ ಆಯ್ತಾ? ಕೆಲಸ ಆಯ್ತಾ? ಆಯ್ತಾ? ಅಲೋ ಅಲ್ಲೋ ಅಲ್ಲ, ಅಲ್ಲಿ ಮಾಮ, ಅಲ್ಲಿ ಮಾಮನ್ ಕೇಳುವ. ಮಾಮ ಕೆಲಸ ಆಯ್ತಾ? ಇನ್ನೂ ಇಲ್ವಾ? ಕೇಳು 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 ಬೇಗ. ಯಾವುದು ಅದು ಬೇಕಾ? ಗೋಡಂಬಿ ತಗೋ, ಹೇಳಿ ತಿನ್ನು. ಛೇ, ನೀನು ಎಲ್ಲ ಚೆಲ್ಲಬಾರ್ದು, ಕುತ್ಕೊಂಡು ತಿನ್ಬೇಕು. ಒಂದೊಂದು ಎತ್ಕೊಂಡು ತಿನ್ನು. ಕುತ್ಕೋ, ಕೆಳಗೆ ಕೂರು ಕೆಳಗೆ. ಆ ಹುಡುಗ ಕರೀತೈತೆ ಮಾಮ ಮಾಮ ಅಂತ. ಮಾಮ ಬಿಸಿ, ಫುಲ್ ಬಿಸಿ. ಮಾಮ ಒಬ್ಬರೇ ಡುಮ್ ಡುಮ್ ಡಾಮ್ ಅಂತ ಎತ್ತಾಕ್ತವ್ರೆ ಎಲ್ಲನೂ. ಅಪ್ಪ ಡ್ಯೂಟಿ, ಅಮ್ಮ ಮನೆ. ಈ ಕಡೆ ತಿನ್ನು, ಗೋಡಂಬಿ ತಿನ್ನು, ಗೋಡಂಬಿ ತಿನ್ನು. ಯಾವುದು ಅದು? ದಾಳಿಂಬೆ ಬೇಕಾ? ದಾಳಿಂಬೆ ದಾಳಿಂಬೆ ತಿನ್ನು, ಕೂತ್ಕೊಂಡು ತಿನ್ನು. ಹ್ಯಾಪಿ, ಲವ್ ಯು, ಹ್ಯಾಪಿ. ನಾನು ಸೊಸೆ, ಅವ ಊರ್ ಮಗ ಅಂತಂದೆ. ಫೋನ್ ನಂಬರ್ ಕೊಡಿ ಮೇಡಮ್. ಮಾತಾಡ್ಸಿದ್ರಾ? ನೀವು ಮಾತಾಡಿ, ಫೋನ್ ನಂಬರ್. ಫೋನ್ ಮಾಡ್ಬೇಕಂತ ನಾನು. ಆಯಿತು, ಮಾತಾಡ್ತೀನಿ. ಈಗ ಮೀಟಿಂಗ್ ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ, ಆಮೇಲೆ ಬಂದು ಮಾತಾಡ್ತೀನಿ. ಖುಷಿಯಾಗುತ್ತೆ ರೆಕಗ್ನೈಸ್ ಮಾಡಿ, ಶ್ವೇತಕ್ಕ ಅವ್ರ ಕಡೆಯವರಲ್ವಾ ಅಂತ ಗಾಂಧಿನೆಲ್ಲ ಮಾತಾಡಿಸಿ ನಂಬರ್ ಕೊಟ್ಟು ಕಳಿಸ್ತೀರಲ್ಲ. ಸೊ ಬ್ಲೆಸ್ಡ್, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ. ಓಕೆ, ಬನ್ನಿ ಹೋಗುವ. ಸಂಜೆ ಒಂದು ಪ್ರಸಾದ ಇತ್ತು, ಸೊ ಹುಡುಗರೆಲ್ಲ ಕೊಡಲಿಕ್ಕೆ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ರು. ನಾನು ಗಾಡಿ ತೊಗೊಂಡು ವಿಕ್ಕಿ ಬಾಬು ಸ್ಕೂಲ್ ಹತ್ರ ಬಂದೆ. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಸರಿ ಇಲ್ಲ. ಲಾಸ್ಟ್ ಟೈಮು ವೀಡಿಯೋ ಮಾಡ್ಕೊಂಡಾಗ ಅವರು ಟೀಚರು ನೀವು ಸ್ಕೂಲ್ದೆಲ್ಲ ವೀಡಿಯೋ ಹಾಕ್ಬಿಟ್ಟಿದ್ರಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾವು ಒಳಗಡೆ ಏನೂ ವೀಡಿಯೋ ಮಾಡಲಿಲ್ಲ. ಇಬ್ಬರೂ ಕರ್ಕೊಂಡು ಮನೆಗೆ ಬಂದು ಸ್ಟ್ರಾಂಗ್ ಕಪ್ಪು ನಾನು ಟೀ ಮಾಡ್ಕೊಂಡು ಕುಡಿದು ಕೆಳಗಡೆ ಹುಡುಗರಿಗೂ ಕೂಡ ಟೀ ಕೊಟ್ಟೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ತುಂಬ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಜನ ಬೇಜಾರು ಮಾಡ್ಕೋತೀರಾ, ಸ್ವಲ್ಪ ಜನ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.